ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯ ಸ್ವಾಗತ ಕೋರ್ತಾ. ಆದ್ಮೇಲೆ ಈಗಾಗಲೇ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯಿಂದ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಗಣಿತ ಆಗಿರ್ಬೋದು, ವಿಜ್ಞಾನ ಎಲ್ಲ ಪೇಪರ್ 1, ಪೇಪರ್ 2, PSTR, GPSTR, HSTR ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ಸ್ ಪೇಪರ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ನಾವು ಇವತ್ತು ನೋಡ್ತಾ ಇರೋದು ದಟ್ ಈಸ್ GPSTR ಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಥ್ಸ್ ಪಾರ್ಟ್ ನಂಬರ್ 1 ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ 1ರಿಂದ 30 ತನಕ ಒಂದು ಕ್ವಶನ್ಸ್ ಆಗ್ತಾ ಇದೆ, ಜೊತೆಗೆ 31ರಿಂದ 50 ತನಕ ಏನ್ ಮಾಡ್ತಾ ಇದ್ದಾರೆ ಒಂದು ಕ್ವಶನ್ಸ್ ಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ 1ರಿಂದ 30ರವರೆಗೆ ಬರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಸಂಪೂರ್ಣ ವಿಶ್ಲೇಷಣೆ ನೋಡಿ. ಯಾಕೆ ವಿಡಿಯೋ ಸ್ಕಿಪ್ ಮಾಡ್ಲಿಕ್ಕೆ ಅಂದ್ರೆ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇದೆ, ಏನ್ ಟಾಪಿಕ್ಗಳು ಯಾವ ಟಾಪಿಕ್ ಬರ್ತಾ ಇದಾವ ಅನ್ನೋದು ಹೇಳ್ತಾ ಇದೀನಿ, ಯಾವ ಕ್ಲಾಸ್ನಲ್ಲಿ ಅದ್ರ ಬಗ್ಗೆ ಐಡಿಯಾ ಇದೆ ಅನ್ನೋದು ಹೇಳ್ತಾ ಇದೀನಿ, ರೈಟ್. ಹಾಗಾಗಿ ಅವುಗಳನ್ನ ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಖಂಡಿತವಾಗಿ ಏನಾಗ್ತದಪ್ಪ ಅಂದ್ರೆ ಹೆಚ್ಚಿಗೆ ಅಂಕಗಳು ಪಡಿಬಹುದು. ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಆದ್ಮೇಲೆ ಜಿಪಿಎಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡೋಕೆ ತಗೋಣ. ಕನ್ನಡದಲ್ಲಿ ಅವೈಲೇಬಲ್ ಇದಾವೆ, ನೆನ್ಪಿಟ್ಕೋರಿ. ಮೊದಲನೇದಾಗಿ -1 ಮತ್ತು -4, -1/4, ಇನ್ನೊಂದು ಯಾವ್ದು ಹೇಳ್ರಿ 2/3 ಇದೆ. ಸೊ ಇವುಗಳ ನಡುವೆ ಬರ್ತಕ್ಕಂಥ ಭಾಗಲಬ್ಧ ಸಂಖ್ಯೆ ಯಾವುದು? ಭಾಗಲಬ್ಧ ಅಂದ್ರೆ ಭಾಗ ಹೋಗ್ಲೇಬೇಕಲ್ರಿ. ಎಸ್, ಭಾಗ ಹೋಗ್ಲೇಬೇಕಾದೈತಿ. ಇವುಗಳ ನಡುವೆ ಇರ್ತಕ್ಕಂಥ ಸಂಖ್ಯೆ ಯಾವ್ದು ಅಂತ ಕೇಳಿದರೆ, ಅವಾಗ ನಾವೇನ್ ಮಾಡೋಣ, ಇವ್ರದ ದಶಮಾಂಶ ರೂಪವನ್ನು ಬೇರೆನ. ಕಡ್ತಾ ಹೊಡೆದು ಅಂದ್ರೆ 4 ಇಲ್ಲ, 4 0 19, 4 2 8, 4. ಇದ್ರದ್ದು ಆನ್ಸರ್ ಏನ್ ಬರ್ತಿತ್ತು ಹೇಳ್ರಿ, -0.25 ಬರ್ತಾ ಇದೆ. ನೋಡಿ ಎಷ್ಟು ಶಾರ್ಟ್ ಕಟ್ ಮಾಡ್ತಾ ಇದೆ ನಾನು, ರೈಟ್. 3 1 3 ಮಗೆ 2 ಎಲ್ಲ 20, 3 6 ಇದ್ರದ್ದು ಆನ್ಸರ್ ಏನ್ ಬರ್ತೈತಿ, 0.66 ಬರ್ತಾ ಇದೆ. ಇವುಗಳ ನಡುವೆ ಇರ್ತಕ್ಕಂಥ ಸಂಖ್ಯೆ ಯಾವ್ದು ಅಂತ ಕೇಳಿದ್ದಾರೆ. ಇಲ್ಲಿ ಮೈನಸ್ ಏನಿದೆ ಹೇಳ್ರಿ, 0.25 ಇದೆ. ಇಲ್ಲಿ ಏನದಪ್ಪ ಅಂದ್ರ 0.6 ಇದೆ. ಇವುಗಳ ನಡುವೆ ಬರ್ತಕ್ಕಂಥ ಸಂಖ್ಯೆ. ಹಂಗಾರೆ ಇಲ್ಲೂ ಸಹಿತ ನಾವೇನ್ ಮಾಡೋಣ ಹೇಳ್ರಿ, 1/2 ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. -0.5 ಬರ್ತೈತಿ. ಇದೇನಾಗ್ತದೆ ಹೇಳ್ರಿ, ನೋಡ್ರಿ ದೊಡ್ಡದಾಗ್ತದಲ್ರಿ, ಹೌದಾ. ಇದ್ರೊಳಗಡೆ ಬರೋದಿಲ್ಲ ರೀ, ಇದು ಸಣ್ಣದಾಗಿ ಬಿಡ್ತಾರೆ. ಇದಕ್ಕಿಂತ ಇದೇನಾಗ್ತದೆ ಸಣ್ಣದ, ಹಂಗಾರೆ ಇದು ಬರೋದಿಲ್ಲ ರೀ. ಇನ್ನ 5/24 ಇದೆ. ನೋಡ್ರಿ 5/24 ಇದೆ. ನಿಮ್ಗೆ ಕಡ್ತಾ ಹೊಡ್ಯಾಕ್ ಬರ್ಬೇಕು, ಕಡ್ತಾ ಹೊಡ್ಯಾಕ್ ಈಜಿ ಇರ್ತದ್ರಿ, ಏನ್ ಸಮಸ್ಯೆ ಇಲ್ಲ ರೀ. 24 ಮಗ್ಯಾಗ ಒಂದ್ಲೆ ತಗೋರಿ, 24 ಮಗ್ಯಾಗ 5 ಇಲ್ಲ ಅಂದ್ಕೂಡ್ಲೆ ಏನಾಗ್ತದ, 50 ಬರ್ತಾ ಇದೆ. ಎಷ್ಟ್ಲೆ ಆಗ್ತೈತಿ, ಎರಡ್ಲೆ ಎಷ್ಟೈತ್ರಿ, ಹೌದಾ. 24 ಎರಡ್ಲೆ 48 ಆಯ್ತು. ಎಷ್ಟು ಉಳಿತು, 48 ಅಂದ್ರೆ 50ರಾಗ 48 ಕಳೆದ್ರೆ 2 ಉಳಿತು, 20 ಆಯ್ತು. 20 ಅಂದ್ರೆ ಇಲ್ಲಿ ಮತ್ತೊಂದು 0 ತಗೋರಿ, ರೈಟ್. 200 ಆಗ್ತಾ ಇದೆ, ಅಲ್ಲ. ಈ ರೀತಿ ನಾವು ಮಾಡ್ಬೇಕಾಗ್ತೈತಿ, ನೆನ್ಪಿಟ್ಕೋರಿ. ಹಾಗಾದ್ರೆ ಈ 0.20 ಅನ್ನೋದು ಏನಾಗ್ತದೆ, ಇಲ್ಲಿ ಸಮೀಪ ಬರ್ತಾ ಇದೆ, ಇಲ್ಲಿಂದ ಇಲ್ಲೆಲ್ಲೋ ಬರ್ತದೆ. ಹಾಗಾಗಿ ಎಕ್ಸಾಕ್ಟ್ಲಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಯಾವ್ದು ಅಂದ್ರೆ ಇದು ಮುಗಿತು. ಮುಂದಿನ ಮಾಡೋದ್ ಬೇಕಾಗಿಲ್ಲ ರೀ, ಒಂದೊಂದಾಗಿ ನೋಡ್ಕೊತ ಹೋಗ್ಬಿಡೋದ, ಈಸಿಯಾಗ ಟೈಮ್ ಸೇವ್ ಮಾಡ್ಬೇಕಾದಿತ್ತೆ. ನೆನ್ಪಿರ್ಲಿ, ಇದು ವಿಶೇಷವಾಗಿ 8ನೇ ತರಗತಿಗೆ ಇರ್ತಕ್ಕಂಥ ಟಾಪಿಕ್ ಇದೆ ಸ್ನೇಹಿತರೆ. ಜೊತೆಗೆ 7ನೇ ತರಗತಿಯಲ್ಲಿ ಇದೆ, ನೆನ್ಪಿಟ್ಕೊಳ್ಳಿ. 7ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಹಳೆ ಸಿಲೆಬಸ್ ನಲ್ಲಿ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಕಾನ್ಸೆಪ್ಟ್ ಇದೆ, ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಗ್ಯಾರಂಟಿ ಒಂದು ಪ್ರಶ್ನೆ ಬಂದೇ ಬರ್ತಾ ಇದೆ, ರೈಟ್. ಓಕೆ. ಎಸ್. 25ನೇ 12ರ ದಶಮಾಂಶ ರೂಪ ಎಷ್ಟು ಅಂತ ಕೇಳಿದ್ದಾರೆ. 25 ಒಂದ್ಲೇ ರೀ, 25 ಮೇಲೆ 12 ಎಲ್ಲ ಪಾಯಿಂಟ್ ಕೊಟ್ಟಂದ್ರೆ 120 ಆಗ್ತಾ ಇದೆ. 25 ಎಷ್ಟೇ ಹೇಳ್ರಿ, 4ಲೆ 100 ಆಗ್ತೈತಿ. 20 ಅಂದ್ರೆ 200 ಆಗ್ತೈತಿ. 800, 0.48, 0.48. ಇದು ಯಾವ ಟಾಪಿಕ್ ಅದ ಬರ್ತದೆಪ್ಪ ಅಂದ್ರೆ ಸಿಂಪಲ್ 6ನೇ ತರಗತಿಯಲ್ಲಿ ದಶಮಾಂಶಗಳ ಟಾಪಿಕ್ ನೋಡ್ಬೋದು. ಇಲ್ಲದ್ರೆ ಈಗ ಸದ್ಯ 7ನೇ ತರಗತಿಯಲ್ಲಿ ದಶಮಾಂಶ ಟಾಪಿಕ್ ಇದೆ ರೀ, ಅದ್ರ ಬಗ್ಗೆ ಚರ್ಚೆ ಮಾಡಬಹುದು ರೀ. ಅಲ್ಲ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳು ಇದಾವೆ. ನೆನಪಿರ್ಲಿ ನಿಮಗೆ. ಇಲ್ಲಾಂದ್ರೆ 5ನೇ ತರಗತಿಯಲ್ಲಿ ಸಹಿತ ಇದ್ರ ಬಗ್ಗೆ ದಶಮಾಂಶಗಳ ಬಗ್ಗೆ ಏನಿದೆ ಕ್ಲಾರಿಟಿ ಇದೆ, ನೆನ್ಪಿಟ್ಕೋರಿ, ರೈಟ್. ಓಕೆ. ಇನ್ ನೆಕ್ಸ್ಟ್ 3ನೇ ಪ್ರಶ್ನೆಯನ್ನ ನೋಡೋದಾರ, ವೆರಿ ಇಂಟ್ರೆಸ್ಟಿಂಗ್ ಇದೆ. 4ರ ಘಾತ x ಇದೆ. ದಟ್ ಈಸ್ ಈಕ್ವಲ್ ಟು 64 ಡಿವೈಡೆಡ್ ಬೈ 2x ಇದೆ. ಇದು 8ನೇ ತರಗತಿಗೆ ಬರ್ತಕ್ಕಂಥ ಘಾತಾಂಕ ಟಾಪಿಕ್ ಗೆ ಸಂಬಂಧಪಟ್ಟ ರಿಲೇಟೆಡ್ ಕ್ವಶನ್ಸ್ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಇಲ್ಲಿ 2ನ್ನ ತಗೋಣ, 4ನ 2ರಾಗ ಬರ್ದಂದ್ರೆ ಏನಾಗ್ತೈತಿ, ನೋಡಿ 4 ಸ್ಕ್ವೇರ್ ಅನ್ನ ಏನ್ ಮಾಡ್ಬೋದು, ಈ ರೀತಿ ಬರೀಬಹುದು. 64ನ 2ರ ಘಾತದಾಗ ಬರ್ದಂದ್ರೆ ಏನಾಗ್ತೈತಿ, 2 2ಲೆ 4, 4 2ಲೆ 8, 8 2ಲೆ 16, 16 2ಲೆ 32, 32 2ಲೆ 64. 2ರ ಘಾತ 6 ಡಿವೈಡ್ ಬೈ 2ರ ಘಾತ x. ಇದನ್ನ ಹೆಂಗ್ ಬರಿಬಹುದ್ರಿ, ಘಾತಾಂಕ ನಿಯಮಗಳ ಪ್ರಕಾರ ಈ ರೀತಿ ಬರಿಬಹುದು. ಈ x ಮೇಲೆ ಹೋಯ್ತಂದ್ರೆ ಏನಾಗ್ತೈತಿ, ಮೈನಸ್ ಆಗೈತಿ. 6 ಮೈನಸ್ x, ಆಧಾರ ಸಂಖ್ಯೆಗಳು ಸೇಮ್ ಆದ್ರಿ, ರೈಟ್. ಅವಾಗ ಏನಾಗ್ತದೆ 2x. ದಟ್ ಈಸ್ ಈಕ್ವಲ್ ಟು 6 ಮೈನಸ್ x. ಆ x ಕಡೆ ಬಂದ್ರೆ ಪ್ಲಸ್ ಆದಿದ್ರಿ, ಪ್ಲಸ್ ಆದ್ರೆ ಏನಾಯ್ತ್ರಿ 3x ಇಸ್ ಈಕ್ವಲ್ ಟು 6. 3 1ಲೆ 3 2ಲೆ. ಆನ್ಸರ್ ಏನ್ ಬಂತು ಹೇಳ್ರಿ, 2 ಬಂತು. ನೋಡಿ ಶಾರ್ಟ್ ಆಗಿ ನಾವು ಬಿಡಿಸ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್. ಎಸ್. ಬನ್ನಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4. ದತ್ತಾಂಶಗಳ ಸರಾಸರಿ ಇದೆ. ದಟ್ ಈಸ್ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 7ನೇ ತರಗತಿಯಲ್ಲಿ ಇದೆ. ಜೊತೆಗೆ 10ನೇ ತರಗತಿಯಲ್ಲಿ ಇದ್ರ ಬಗ್ಗೆ ನಮ್ಗೆ ಏನಿದೆ ಇನ್ಫಾರ್ಮೇಶನ್ ಇದೆ. 7 ಮತ್ತು 10ನೇ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರ ಟಾಪಿಕ್ ಮೇಲೆ ನಾವು ನೋಡಬಹುದು.
So, ಬನ್ನಿ ಸ್ನೇಹಿತರೆ, ಸರಾಸರಿ ಅಂದ್ರೆ ಏನ್ ಹೇಳ್ರಿ, ಎಕ್ಸ್ ಬಾರ್ ಕೊಟ್ಟಿದ್ದಾರೆ. ಸರಾಸರಿ ಸೂತ್ರ ಗೊತ್ತಿದೆ, ಒಟ್ಟು ದತ್ತಾಂಶಗಳು ಮೊತ್ತ ಡಿವೈಡ್ ಬೈ ಒಟ್ಟು ದತ್ತಾಂಶಗಳ ಸಂಖ್ಯೆ ಆಗಿರ್ತಾ ಇದೆ. ಸೊ ದಟ್ ಇಸ್ ಫಾರ್ಮುಲಾ ಗೊತ್ತಿರಬೇಕು. ನಾನು ಭಾಷೆ ಫಾರ್ಮುಲಾ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ, ಯೂಸ್ ಆಗ್ತಾ ಇದೆ ನೋಡಿ. 7.5. ಸೊ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ, 120 ಪ್ಲಸ್ ಏನಿದೆ 3k ಇದೆ, ಡಿವೈಡ್ ಬೈ ಎಷ್ಟು ಇದೆ 30 ಕೊಟ್ಟಿದ್ದಾರೆ. ಸೊ ಈ ಕಡೆ ಬಂದ್ರೆ ಇಂಟು ಆಗ್ತೈತ್ರಿ, ರೈಟ್. ಸೊ 3 5 15, 3 7 21 1 22 0 0 ಪಾಯಿಂಟ್ ಬಿಟ್ಬಿಡ್ರಿ. ಸೊ ದಟ್ ಈಸ್ ಈಕ್ವಲ್ ಟು 120 ಪ್ಲಸ್ ಏನಂದ್ರೆ 3k. ಸೊ 225 ಇದೆ ರೀ, ಇದು 120 ಕಡೆ ಬಂದ್ರೆ ಏನಾಗ್ತದೆ, ಮೈನಸ್ ಆಗ್ತಾ ಇದೆ. 225 ಮೈನಸ್ 120, ಸೊ ದಟ್ ಈಸ್ ಈಕ್ವಲ್ ಟು 3k ಆಗ್ತಾ ಇದೆ. ಕಳೀರಿ ಸ್ನೇಹಿತರೆ, 105 ಐತಿದ್ರಿ, 105 ಅದು 3 ಕಡೆ ಬಂದ್ರೆ ಡಿವೈಡ್ ಆಗ್ತಾ ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಕೆ. 3 1 3 3 9 3 5. ಸೊ ಆನ್ಸರ್ ಏನ್ ಬರ್ತದೆ, ಕೆ ಇಸ್ ಈಕ್ವಲ್ ಟು 35. ಸೊ ದಟ್ ಈಸ್ ರೈಟ್ ಆನ್ಸರ್ ಡಿ, ರೈಟ್. ಓಕೆ ನೋಡಿ, ಸ್ಪೀಡ್ ಆಗಿ ಬಿಡಿಸ್ತಾ ಇದ್ದೇನೆ, ಬಿಕಾಸ್ ಈ ರೀತಿ ನಿಮ್ ಸ್ಪೀಡ್ನೆಸ್ ನಿಮ್ಮಲ್ಲಿ ಇರಲೇಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನ ಒಂದು ಸಂಖ್ಯೆಯನ್ನು ಮೊದಲು ನೋಡಿ, ಒಂದು ಸಂಖ್ಯೆ ಇದೆ ರೀ, ಆ ಸಂಖ್ಯೆನ ಏನ್ ಮಾಡ್ಲಾಗಿದೆ ಹೇಳ್ರಿ, ಒಂದ್ ಸಂಖ್ಯೆ ಯಾವ್ದೇ ಇದೆ ರೀ, ಒಂದ್ ಸಂಖ್ಯೆ ನಾವ್ ಏನ್ ಮಾಡೋಣ, 100 ಅಂತಂದು ಇಟ್ಕೊಂಡ ನೋಡಿ, ಎಷ್ಟು ಈಸಿ ಇದೆ ರೀ, 100 ಅಂತ ಇಟ್ಕೊಂಡು, ರೈಟ್. ಸೊ ಆ ಸಂಖ್ಯೆನ 100 ಇದೆ, ಮೊದಲು 10% ಹೆಚ್ಚು ಮಾಡ್ರಿ. ಇದಕ್ಕ 10% ಹೆಚ್ಚು ಮಾಡೋದು ಅಂದ್ರೆ ಏನ್ರಿ, 10 ಹೆಚ್ಚು ಮಾಡೋದು, ಯಾಕಂದ್ರೆ 100 ತೊಗೊಂಡ್ ಕೂಡಲೇ 10 ಹೆಚ್ಚು ಆಗ್ಲೇಬೇಕಲ್ರಿ. ಸೊ ಅವಾಗ ಆ ಸಂಖ್ಯೆ ನಮಗೆ ಏನಾದಿದ್ರಿ, 110 ಆಗ್ತಿದ್ರಿ. ಯಾವ ಸಂಖ್ಯೆ ಸಿಕ್ತು, 110. ನಂತರ ಅದನ್ನ 10%, ಈ 110 ಏನ್ ಮಾಡೋದು ಹೇಳ್ರಿ, 10% ಕಡಿಮೆ ಮಾಡೋದು. ಅಂದ್ರೆ ಏನ್ ಹೇಳ್ರಿ, ಈಗ 100ದಾಗ ನೀವೇನಾದ್ರೂ 10 ಕಡಿಮೆ ಮಾಡ್ರಿ, ಎಷ್ಟಾಗ್ತೈತ್ರಿ, 90 ಆಗ್ತೈತಿ. 100ದಾಗ 10 ಕಡಿಮೆ ಮಾಡ್ರಿ ಎಷ್ಟಾಗ್ತೈತಿ, 90 ಆಗ್ತೈತಿ, ರೈಟ್. ಹಂಗಾರೆ 110ದಾಗ ಎಷ್ಟು ಕಡಿಮೆ ಆಗ್ತೈತಿ ಕೇಳ್ತಾರ. ಕ್ಲಿಯರ್. ಸೊ ನೋಡ್ರಿ, 100ದಾಗ ಎಷ್ಟು ಆಗ್ತದ, 90 ಏನಾಗ್ಯದಪ್ಪ ಅಂದ್ರೆ ಬಂದದ. ಹೌದಾ, ಕ್ಲಿಯರ್ ಐಡಿಯಾ ಗೊತ್ತಾದಿತ್ತಲ್ಲ. 10% ಕಡಿಮೆ ಮಾಡೋ ಅಂದ್ರೆ ಏನ್ರಿ, 100ದಾಗ ಎಷ್ಟಾಗೈತಿ, 10%. ಹಂಗಾರೆ ನಿವ್ವಳ ಶೇಕಡಾ ಬದಲಾವಣೆ ಎಷ್ಟು ಅಂತ ಕೇಳಿದಾರೆ. ಶೇಕಡಾ ಬದಲಾವಣೆನ ಇದು 7ನೇ ತರಗತಿಗೆ ಶೇಕಡಾ ಕ್ರಮ ಇದೆ ರೀ, ನೆನ್ಪಿಟ್ಕೋರಿ. 8ನೇ ತರಗತಿ ಸಹಿತ ಶೇಕಡಾ ಕ್ರಮ ಇದೆ, ನೆನ್ಪಿಟ್ಕೋರಿ. ಕ್ವಶನ್ಸ್ ಗಳು ನೋಡಿದಾಗ ಹಳೆ ಸಿಲೆಬಸ್ ಪುಸ್ತಕದಲ್ಲಿ ಪಾಠಗಳು ಇದಾವೆ, ಹೊಸ ಪುಸ್ತಕದಲ್ಲಿ ಇರ್ತಕ್ಕಂಥ ಪಾಠಗಳ ಪರಿಚಯ ಇದೆ, ನೆನ್ಪಿಟ್ಕೋರಿ, ರೈಟ್. ಸೊ ಅವಾಗ ಓರೆ ಗುಣಾಕಾರ ಮಾಡ್ರಿ, 110 ಇಂಟು ಏನಾಗ್ತದ 90 ಡಿವೈಡ್ ಬೈ ಏನದ್ರಿ 100. 0 0 ಕ್ಯಾನ್ಸಲ್, 0 0. ಹಾಗಾದ್ರೆ 11 9 ಲೇಟ್ ಬರ್ತ್ರಿ. ಹಾಗಾದ್ರೆ 10% ಕಡಿಮೆ ಇದ್ದಾಗ ನೋಡಿ, 100 ಇದ್ದಾಗ 90 ರೂಪಾಯಿಗೆ ಹೋಗ್ತದ. 110 ನಮ್ ಸಂಖ್ಯೆ, ಅವಾಗ 10% ಅಂದ್ರೆ ಎಷ್ಟಾಯ್ತ್ರಿ, 99 ಆಯ್ತು. ಹಂಗಾರೆ ಎಷ್ಟು ಕಡಿಮೆ ಆಗಿದೆ ಕೇಳ್ತಾರ. ಮೊದಲು ನಮ್ಮದು ಎಷ್ಟಿತ್ರಿ, ನಾವು ಮೊದಲು ಎಷ್ಟಿತ್ತು, 100 ಇತ್ತ, 100ದಾಗ ಎಷ್ಟು ಬಂದಿತ್ರಿ ಈಗ, 99. ಅಂದ್ರೆ ಟೋಟಲ್ ಎಷ್ಟು ಪರ್ಸೆಂಟ್ ಕಡಿಮೆ ಐತಪ್ಪ ಅಂದ್ರೆ, ಸೊ ದಟ್ ಈಸ್ ಎಷ್ಟು ಹೇಳ್ರಿ, 1%. 100 ಕಳೆದ್ರೆ ಎಷ್ಟು ಬರ್ತೈತಿ, 1 ಬರ್ತಾ ಇದೆ. ಸೊ ನೆನ್ಪಿಟ್ಕೋರಿ, ಇದು ವಾಣಿಜ್ಯ ಗಣಿತ ಶೇಕಡಾ ಕ್ರಮ ಟಾಪಿಕ್ ಅಂತ ಹೇಳ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಶೇಕಡಾ ಕ್ರಮ ಅದನ್ನು ಕರಿತಾ ಇದ್ದಾವೆ, ಸೊ ನೆನಪಿರ್ಲಿ ನಿಮ್ಗೆ, ರೈಟ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. 28 ಜನರು ಒಂದು ಕೆಲಸವನ್ನ 21 ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅದೇ ಕೆಲಸವನ್ನ 7 ದಿನಗಳಲ್ಲಿ ಪೂರ್ಣಗೊಳಿಸಲು ಎಷ್ಟು? ಸೊ ಇದಕ್ಕೊಂದು ಫಾರ್ಮುಲಾ ಸ್ನೇಹಿತರೆ. ಕೆಲಸ M1 ಇಂಟು N1 ಮ್ಯಾನ ಡೇ 1 ಇಸ್ ಈಕ್ವಲ್ ಟು ಏನ್ರಿ, M2 ಇಂಟು D2. ದಟ್ ಇಸ್ ದ ಫಾರ್ಮುಲಾ, ನೆನ್ಪಿಟ್ಕೋರಿ. ಸೊ ಒಂದು ಕೆಲಸವನ್ನ M1 ಎಷ್ಟು ದಿನದಾಗ್ರಿ, 21 ದಿನದಾಗ್ರಿ. M2 ನ ಕಂಡಿಡಿ ಅಂದರೆ ಎಷ್ಟು ದಿನದಲ್ಲಿ ಮುಗಿಸಿದಾರೆ, 7 ದಿನದಲ್ಲಿ ಮುಗಿಸಿದ್ದಾರೆ. ಹಾಗಾದ್ರೆ 7 ಈ ಕಡೆ ಬಂದ್ರೆ ಏನಾಗ್ತದೆ, ಡಿವೈಡ್ ಆಗ್ತಾ ಇದೆ. ಸೊ ಯು ಕ್ಯಾನ್ ಟೇಕ್ ಡಿವೈಡೇಷನ್. ಸೊ M2 ಉಳಿತಾ ಇದೆ, 7 1 7 3 28 3. ಸೊ ದಟ್ ಈಸ್ 84. ಸೊ ದಟ್ ಈಸ್ ರೈಟ್ ಆನ್ಸರ್ 84. ಕೆಲಸ ಮತ್ತು ಕಾಲ ಅನ್ನುವಂತ ಟಾಪಿಕ್ ಇದೆ ಸ್ನೇಹಿತರೆ, ನೆನ್ಪಿಟ್ಟುಕೋರಿ. ಕೆಲಸ ಮತ್ತು ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್. ಬೀಜಗಣಿತಿಗೆ ಸಮೀಕರಣಗಳಿದಾವೆ. ಸೊ ಸ್ನೇಹಿತರೆ ನೆನ್ಪಿಟ್ಕೋರಿ. ಸೊ 9th ಮತ್ತು 10th ನಲ್ಲಿ ಬರ್ತಕ್ಕಂಥ, ವಿಶೇಷವಾಗಿ 9th ನಲ್ಲಿ ಹೆಚ್ಚಾಗಿ ಪ್ರಶ್ನೆಗಳಿದಾವೆ ಗಣಿತದಲ್ಲಿ, ಬೀಜೋಕ್ತಿಗಳ ಸಮೀಕರಣಗಳು ಅನ್ನುವಂಥ ಟಾಪಿಕ್. ಸೊ a+1/a=2. ಸೊ ದಟ್ ಇಸ್, ನಾನು ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ, ಹೌದಾ. ಏನ್ ಹೇಳ್ರಿ, a³ ಮೈನಸ್ ಏನ್ ಹೇಳ್ರಿ 2a ಅನ್ನೋದೊಂದು ಫಾರ್ಮುಲಾ ಇದೆ ರೀ, ಇದನ್ನ ಕಂಡುಹಿಡಿಬೇಕಾದ್ರೆ ಇದಕ್ಕೆ ಶಾರ್ಟ್ ಕಟ್ ಫಾರ್ಮ್ ಇದೆ. ಎ ಅಂದ್ರೆ ಏನ್ ಹೇಳ್ರಿ, ಇದು ಕೊಟ್ಟಿರೋದು 2³ ಮೈನಸ್ 2 ಇಂಟು 2, ರೈಟ್. 2³ ಅಂದ್ರೆ 8, 2 ಸಾರಿ 2³ a² ಸಾರಿ a² ಇದಾರೆ ಫಾರ್ಮುಲಾ, a³ ಅಲ್ಲ a² ಇದೆ. ಸೊ a², ರೈಟ್. ಸೊ a² ಅಂದ್ರೆ ಎಷ್ಟಿದೆ ರೀ, a³ ಇದೆ ಅನ್ಸುತ್ತೆ, ಮೇ ಬಿ ಕರೆಕ್ಟ್ ಇದಲ್ರಿ, ನಾವು ತಪ್ಪಿರೋದು ಅನ್ಸುತ್ತೆ ಸೂತ್ರ, ನೋ ಪ್ರಾಬ್ಲಮ್. ಸೊ a³ ಮೈನಸ್ 2 ಇದೆ ಅಂತ ಅನ್ಸುತ್ತೆ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್, ದಟ್ ಇಸ್ ದ ಫಾರ್ಮುಲಾ. ಎ ಅಂದ್ರೆ ಎಷ್ಟಿದೆ ರೀ, 2, 2³ ಮೈನಸ್ 2 ಕರೆಕ್ಟ್ ಇದೆ ರೀ. ಇನ್ನು 3a ಇದೆ ಅನ್ಸುತ್ತೆ. ಓಹ್, ನಮಗ ಸೂತ್ರ ಬರ್ತಾ ಇಲ್ಲ ನಾವು, ನೀವು ಹೌದಾ, ಇಲ್ಲ ಕನ್ಫ್ಯೂಸ್ ಆಗ್ತದೆ ಅಂದ್ರೆ 3a ಇದೆ ರೀ. 3 ಬ್ರಾಕೆಟ್ 2, 2³ ಅಂದ್ರೆ 8, 3 2 6. ಸೊ ಆನ್ಸರ್ ಏನ್ ಬರ್ತದೆ, 2 ಬರ್ತಾ ಇದೆ. ಸೊ ದಟ್ ಇಸ್ ರೈಟ್ ಇದೆ, ಕರೆಕ್ಟ್ ಇದೆ, ಏನ್ ಸಮಸ್ಯೆ ಇಲ್ಲ ರೀ. ಆಗ್ತಿರ್ತದೆ ಕೆಲವೊಂದು ಕನ್ಫ್ಯೂಷನ್, ನೋ ಪ್ರಾಬ್ಲಮ್, ರೈಟ್. ಸೊ ಪಕ್ಕ ಕರೆಕ್ಟ್ ಇದೆ ರೀ, ಏನ್ ಸಮಸ್ಯೆ ಇಲ್ಲ.
ಟ್ರಿಕ್ಸ್ಗಳು ಹಂಗಾರಿ ಟ್ರಿಕ್ಸ್ಗಳು ಯಾಕೆ ನೆನ್ಪಿಟ್ಕೋಬೇಡ್ರಿ ಅಂದ್ರೆ ಹಿಂಗ ಆತ ಯಾವಾಗಾರ ಯೂಸ್ ಮಾಡೋಣ ಏನಂತಾರೆ ಗದ್ಲು ಹಿಡಿದವ್ರು ಹೌದಾ. ಎಸ್ ನೆಕ್ಸ್ಟ್ 8ನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣಗಳು 10ನೇ ತರಗತಿಲಿ ಇರ್ತಕ್ಕಂಥ ಟಾಪಿಕ್ ನೆನ್ಪಿಟ್ಕೋರಿ. ಇದ್ರ ಮೇಲೆ ಗ್ಯಾರಂಟಿ ಪ್ರತಿ ಸಲ ಒಂದು ಪ್ರಶ್ನೆ ಬಂದೇ ಬರ್ತಾ ಇದ್ದಾರೆ. ಸೊ ಸಮೀಕರಣ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, 2x ಕೊಟ್ಟಿದ್ದಾರೆ ಪ್ಲಸ್ 3y ದಟ್ ಈಸ್ ಈಕ್ವಲ್ ಟು 7 ಇದೆ. then another one given 2ax plus bracket a plus b bracket y that is equal to 28 ಅಪರಿಮಿತ ಪರಿಹಾರಗಳನ್ನು ಹೊಂದಿದಾವೆ. ಅಪರಿಮಿತ ಪರಿಹಾರಗಳು ಅಂದ್ರೆ ಏನ್ರಿ, a1 by a2 then b1 by b2 then c1 by c2 ಅಪರಿಮಿತ ಪರಿಹಾರ ಅನೇಕ ಪರಿಹಾರಗಳನ್ನ ಹೊಂದಿದಾಗ ಸೊ ರೂಲ್ಸ್ ಇದೆ ಇದು. ಹಂಗಾರ a1 ಅಂದ್ರೆ ಎಷ್ಟು ಇದ್ರಿ, ಇನ್ನ ಬರ್ತ ಬಿಡದ್ರಿ, a1 ಎಷ್ಟು 2, ಇಲ್ಲಿ a1 ಅಂದ್ರೆ ಏನೈತ್ರಿ 2a ಇದೆ, 2a ಬರೋದು. ನೆಕ್ಸ್ಟ್ ಕೆ ಎಲ್ಲಿ ನೋಡ್ಬೇಕು ನಮ್ದು ಏನ್ ಕಂಡಿಡಿ ಅಂದ್ರೆ ಎ ಮತ್ತು ಬಿ. ನೋಡಿ b1 ಅಂದ್ರೆ ಎಷ್ಟು ಇದೆ ರೀ 3 ಇದೆ. ನೆಕ್ಸ್ಟ್ ಇಲ್ಲಿ b2 ಅಂದ್ರೆ ಏನಿದೆ ರೀ a ಪ್ಲಸ್ ಬಿ ಇದೆ. 4a ಗುಣಾಕಾರ ಮಾಡ್ರಿ ರೈಟ್. 2 ಇಂಟು a ಏನಾಗ್ತದೆ, 2a ಆಗ್ತಾ ಇದೆ ಪ್ಲಸ್ 2b ಆಗ್ತಾ ಇದೆ ದಟ್ ಈಸ್ ಈಕ್ವಲ್ ಟು 3 ಇಂಟು 2 ಅಂದ್ರೆ 6a ಆಗ್ತದೆ. 2a ಆ ಕಡೆ ಹೋದ್ರೆ ಏನಾಗ್ತಿದ್ರಿ ಮೈನಸ್ ಆಗ್ತಾ ಇದೆ. ಸೊ ಮೈನಸ್ ಅನ್ನ ಕಳೀರಿ. ಸೊ ಏನ್ ಬರ್ತಾ ಇದೆ 4a. ಸೊ ದಟ್ ಈಸ್ 2b. ಕಡ್ತಾ ಹೊಡಿಬಹುದು, ನೀವೇನ್ ಸಮಸ್ಯೆ ಇಲ್ಲ, ಕಡ್ತಾ ಹೊಡಿಬಹುದಲ್ರಿ. 2 ಒಂದಲೇ 2 ಎರಡ್ಲೆ. ಸೊ b ಇಸ್ ಈಕ್ವಲ್ ಟು ಏನ್ ಬರ್ತೈತ್ರಿ 2a ಬಂತು, ನೆನ್ಪಿಟ್ಕೋರಿ. ಇದೇನಾ b ಇಸ್ ಈಕ್ವಲ್ ಟು 2a, b ಇಸ್ ಈಕ್ವಲ್ ಟು 2a. ಎಸ್ ಎಕ್ಸಾಕ್ಟ್ಲಿ ರೈಟ್ ಅಂದ್ರೆ ಇದೇ ಆನ್ಸರ್ ನೆನ್ಪಿಟ್ಕೋರಿ. b ಇಸ್ ಈಕ್ವಲ್ ಟು ಏನ್ ಹೇಳ್ರಿ 2a ಇದೆ. ಕರೆಕ್ಟ್ ಇದೆ ಅಲ್ರಿ, ಏನ್ ಸಮಸ್ಯೆ ಇಲ್ಲ, ಕರೆಕ್ಟ್ ಇದೆ. 2a 2b 3 ಎರಡ್ಲೆ 6a ಕರೆಕ್ಟ್ ಇದೆ. ಅದು ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ನೋ ಪ್ರಾಬ್ಲಮ್ ರೈಟ್, ದಟ್ ಇಸ್ ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೀ ಇಂಟ್ರೆಸ್ಟಿಂಗ್ ಕರ್ಮಿಗಳು ಟಾಪಿಕ್ ನಲ್ಲಿ ಆಲ್ರೆಡಿ ನಾವು ಚರ್ಚೆ ಮಾಡಿ ಎಲ್ಲ ನಾವು ಹೇಳಿದ್ನ ಆಲ್ಮೋಸ್ಟ್ ಬಂದವ್ರಿ ಸ್ನೇಹಿತರೆ, ನೆನ್ಪಿಟ್ಕೋರಿ. ಎಲ್ಲ ನಾವು ಏನ್ ಕೊಟ್ಟಿದ ಆಲ್ರೆಡಿ ನಿಮ್ ಕ್ಲಾಸ್ನಾಗ ಎಲ್ಲ ಅವೇ ಇದಾವೆ, ಏನು ಸಮಸ್ಯೆ ಇಲ್ಲ. ಇದು ಪ್ರಶ್ನೆ ಇದೆ ಹೌದಾ. ಹಿಂಗಿದ್ದ ನಾನು ಹೇಳಿದೆ 12 ಏನ್ ಬರಿ ಅಂತ ಹೇಳಿದೆ, ಅಪವರ್ತನಗಳನ್ನ ಬರೀರಿ ಅಂತ ಹೇಳಿದೆ. 12 12 ಇದೆ ರೀ, 2 ಇದೆ, 3 4 ಅನುಕ್ರಮವಾಗಿರುವ ಯಾವ ಹೇಳ್ರಿ 3 4 ಈ ತರ ದೊಡ್ಡದು ಯಾವುದು 4. ಸೊ ದಟ್ ಇಸ್ ರೈಟ್ ಆನ್ಸರ್ ಯಾವ್ದು ಹೇಳ್ರಿ 4. ದಟ್ ಇಸ್ ಮೈನಸ್ ಇತ್ತಂದ್ರೆ ಸಣ್ಣದು ಬರೀತಾ ಇದಾವೆ, ಪ್ಲಸ್ ಇತ್ತಂದ್ರೆ ದೊಡ್ಡದು ಬರೀತಾ ಇದಾವೆ. ಸೊ ನೆನ್ಪಿಟ್ಕೋರಿ ರೈಟ್. ಓಕೆ ನೆಕ್ಸ್ಟ್ ವರ್ಗ ಸಮೀಕರಣಗಳು 10ನೇ ತರಗತಿಯ ಟಾಪಿಕ್ ರೀ. ಈಸಿ ಇದ್ರ ಮ್ಯಾಗ ಗ್ಯಾರಂಟಿ ನೋಡಿ, 10ನೇ ತರಗತಿ ಎಷ್ಟು ಟಾಪಿಕ್ ಇದಾವಲ್ಲ ಅದ್ರ ಮ್ಯಾಗ ಒಂದು ಕ್ವಶನ್ಸ್ ಫಿಕ್ಸ್ ಪಕ್ಕ ಗ್ಯಾರಂಟಿ ಇದಾವೆ, ನೆನ್ಪಿಟ್ಕೋರಿ. ಸೊ ಸಮೀಕರಣದ ಸಮಾನ ಮೂಲಗಳನ್ನ ಹೊಂದಿದ್ದರೆ ಬಿ ನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಸಮಾನ ಮೂಲಗಳನ್ನ ಹೊಂದಿದ್ದಾಗ ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಏನಾಗಿರ್ತೈತ್ರಿ 0 ಆಗಿರ್ತಾ ಇದ್ರಿ. ಸೊ ಡೆಲ್ಟಾ ಏನಾಗಿರ್ತೈತಿ ಹೇಳ್ರಿ ಬಿ ಸ್ಕ್ವೇರ್ ಮೈನಸ್ 2ac. ಸೊ ದಟ್ ಈಸ್ ಈಕ್ವಲ್ ಟು ಏನಾಗ್ತೈತ್ರಿ 0 ಆಗಿರ್ತದೆ. ಅಥವಾ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಂತ ಬರೀಬಹುದು ನಾವು 2ac ಅಂತಂದು ಬರೀಬಹುದು. ಬಿ ಆಪ್ಷನ್ಸ್ ಬಹುಶಃ ರಾಂಗ್, ಕರೆಕ್ಟ್ ಆಗಿ ಇದನ್ನ ಆಗಿಲ್ಲ ರೀ ಅವು, ಸೊ ಗಮನಿಸಬೇಕು. ಅಥವಾ ಅವಾಗ ಬಿ ನ ಬೆಲೆ ಕೇಳಿದಾರೆ, ಬಿ ನ ಬೆಲೆ ಬಿ ಬೇಕಾಗಿದೆ ಅಂದ್ರೆ ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಗ್ತದೆ √2ac ಆಗ್ತಾ ಇದೆ, √2ac. ದಟ್ ಇಸ್ ರೈಟ್. ನೋಡಿ ಎಷ್ಟು ಈಜಿ ಆಗಿರ್ತಕ್ಕಂಥ ಕ್ವಶನ್ಸ್, ಸ್ಪೀಡ್ ಆಗಿ ಬರೀಬಹುದು, ಏನ್ ಸಮಸ್ಯೆ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ ಇದೆ ರೀ ನೋಡ್ರಿ. 3 1 4 ಇದೆ, 2 ಇದೆ, 5 ಜೀರೋಗಳು ಇದಾವೆ. ಎಷ್ಟು ಜೀರೋ, ಅದನ್ನ ಹೆಂಗ್ ಬರ್ದಾರ ಅಂದ್ರ 3.142 ಇಂಟು 10⁻n ಬರ್ದಾರೆ. ಸೊ ಬಿಂದು ಏನು ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಕೊಟ್ಟಿದ್ದಾರೆ ರೈಟ್. ಸೊ ಹಂಗಾರೆ ಎಷ್ಟು ನೋಡ್ರಿ 1 2 3 4 5 6 7 8 ಹಂಗಾರೆ 10⁸8 ಕಂಪಲ್ಸರಿ. ಸೊ n ಅಂದ್ರೆ 8. ಸೊ ದಟ್ ಇಸ್ ರೈಟ್. ದಶಮಾಂಶ ಸಂಖ್ಯೆಗಳು ಕೊನೆಯ ಬಾರಿ. ಸೊ ಇದು ಘಾತಾಂಕಗಳಲ್ಲಿ ಬರ್ತಾ ಇದೆ, ನೆನ್ಪಿಟ್ಕೋರಿ. ಲಾಸ್ಟ್ 7ನೇ ತರಗತಿ ಸಿಲೆಬಸ್ ನಲ್ಲಿ ಘಾತಾಂಕಗಳ ಬಗ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಇದೆ ರೀ. ಆದರ್ಶ ಸಂಖ್ಯೆಗಳು ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅದನ್ನು ಕೈತಾ ಇದಾವೆ, ಅವುಗಳನ್ನ ಬರೀಬಹುದು. ಆಲ್ರೆಡಿ ಡಿಸೈಡ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಸೊ ಅಪವರ್ತನಗಳು ನೋಡ್ರಿ 9th ನಲ್ಲಿ ಬರ್ತಕ್ಕಂಥ ಫ್ಯಾಕ್ಟರ್ಸ್ ಗಳು, ಬೀಜೋಕ್ತಿಗಳು, ಅಲ್ಜಿಬ್ರಾ ಫ್ಯಾಕ್ಟರ್ಸ್ ಅಂತ ನಾವು ಕೈತಾ ಇದಾವೆ. 9th ನಲ್ಲಿ ಇದೆ x³ - 8 ಇದೆ ರೀ. x³ - 8 ಅಂದ್ರೆ ಏನ್ರಿ ಒಂದ್ ಸೂತ್ರ ರೀ, a³ - b³ ಸೂತ್ರ ಬರಿಬೇಕ್ರಿ. ಏನಿದೆ ರೀ a ಪ್ಲಸ್ b, ಸಾರಿ a ಮೈನಸ್ b, a ಮೈನಸ್ b ಬ್ರಾಕೆಟ್ ಏನ್ರಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ab ರೈಟ್. ಸೊ ದಟ್ ಈಸ್ ಫಾರ್ಮುಲಾ ಇದೆ ರೀ. ಹಂಗಾರ ಇದನ್ನ ಹೆಂಗ್ ಬರಿಬಹುದ್ರಿ, x³ ಮೈನಸ್ 8 ಹೆಂಗ್ ಬರಿಬಹುದು 2³ ಬರಿಬಹುದು. ಅವಾಗ x - 2 ಆಗ್ತಾ ಇದೆ, ಇನ್ನೊಂದು x ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4. ನೆಕ್ಸ್ಟ್ ab ಅಂದ್ರೆ ಏನ್ ಹೇಳ್ರಿ 2x ಆಗ್ತಾ ಇದೆ ರೈಟ್. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಒಂದು ಫಾರ್ಮುಲಾ ರೆಡಿ ಆಗ್ತಾ ಇದೆ, ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಹೌದಾ. ಸೊ ಎರಡಕ್ಕೂ ಇರತಕ್ಕಂತ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕೇಳಿದಾರೆ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಏನ್ ಹೇಳ್ರಿ ಮೊಸ ಕಂಡಿಡಿರಿ ಅಂತ, ಕಾಮನ್ ಫ್ಯಾಕ್ಟರ್ ಅನ್ನ ಏನ್ ಮಾಡಿದ್ರು ಸೊ ಕಂಡಿಡಿರಿ ಅಂತ ಹೇಳಿದಾರೆ. ಹಾಗಾದ್ರೆ ಸ್ನೇಹಿತರೆ ಇದು ಕಾಮನ್ ಆಗಿ ನಮ್ಗೆ ಸಿಕ್ತು, ಇದ್ರಾಗಿರೋದು x - 2 ಬರ್ತಾ ಇದೆ. ಕ್ಲಿಯರ್, ಕರೆಕ್ಟ್ ಇದಲ್ರಿ x - 2 ಇದನ್ನು ಬಿಡಿಸಿ ಬರೋದಂದ್ರೆ ಏನಾಗೈತಿ ಈ ರೀತಿ ನಮ್ಗೆ ಸಿಗ್ತಾ ಇದೆ. ಇನ್ನ ಇದನ್ನ ಬಿಡಿಸಿ ಬರೀಬೇಕಲ್ಲ, ಈಗ ಮತ್ತೊಂದು ಅಪವರ್ತನ ಕೊಟ್ಟಿದ್ದಾರೆ ಯಾವುದು, ಸೊ ದಟ್ ಈಸ್ x³ ಪ್ಲಸ್ ಏನ್ ಹೇಳ್ರಿ 4x²
ಪ್ಲಸ್ ಏನಿದೆ ಎಂಟು ಎಕ್ಸ್ ಪ್ಲಸ್ ಏನಿದೆ ಎಂಟಿದೆ. ಸೊ ಇದನ್ನು ನಾವ್ ಏನ್ ಮಾಡ್ಬೇಕಾಗಿತ್ತು ಹೇಳ್ರಿ, ಸೊ ಬಿಡಿಸಿ ಬರಿಬೇಕಾಗಿತ್ತು. ಯಾವ ರೀತಿ ಬರೀತೀರಿ ನೋಡ್ರಿ, 4x² ಇದೆ, 4x² ಇದೆ ಪ್ಲಸ್ 8x ಇದೆ ಪ್ಲಸ್ ಏನಿದೆ 8 ಇದೆ. ಕಾಮನ್ ಆಗಿ ನಾವ್ ಏನ್ ಮಾಡ್ಬೋದು, ಕಾಮನ್ ತೆಗಿಬಹುದು, ಏನ್ ಸಮಸ್ಯೆ ಇಲ್ಲ. ನಿಮ್ಗೆ ಏನ್ ಅನುಕೂಲ ಆಗುತ್ತೆ ನೋಡ್ಬೋದು. ಇಲ್ಲಾಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗ್ತಿತ್ತು ಅಂದ್ರೆ, ಸೊ ಯು ಕ್ಯಾನ್ ಡಿವೈಡ್ ಹಿಯರ್. ನೋಡಿ ಇದರಿಂದ ಭಾಗ ಹೋಗ್ತಿದೆ ನೋಡ್ರಿ, ಈಗ ಇದಂತೂ ಸಿಕ್ಕಿದ್ದಾರೆ ಈಗ. ಹೌದಾ, ಇದಂತೂ ಏನಾಗಿದೆ ಆಲ್ರೆಡಿ ನಮಗೆ ರನ್ ಆಗಿದೆ, ಏನ್ ಸಮಸ್ಯೆ ಇಲ್ಲ. ಇಲ್ಲಾಂದ್ರೆ x-2 ದಿಂದನೇ ಇದಕ್ಕೆ ಭಾಗಾಕಾರ ಮಾಡ್ರಿ. x-2 ದಿಂದ ಭಾಗಾಕಾರ ಹೋಯ್ತಂದ್ರೆ ಇದು ಏನಾಗೈತಿ ಅದ್ರದ್ದು ಅಪವರ್ತನ ಅಂತ ಹೇಳ್ಬೋದು. ಹೌದಾ, ಅಥವಾ ಈ ತರ ಎರಡನ್ನ ತುಂಬ್ರಿ, ಎರಡು ತುಂಬಿದ್ದು ಅಂದ್ರೆ x = 2 ತುಂಬಿದ್ರೆ ಬರಂಗಿಲ್ಲ ರೀ, ಬರ್ತೈತ್ರಿ ಇಲ್ಲ. ಯಾವ್ದು ಕ್ಯಾನ್ಸಲೇಷನ್ ನೋಡ್ರಿ, ಕನ್ಫ್ಯೂಸ್ ಆಗ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ನಮ್ಗೆ ಇಲ್ಲಿ ರೈಟ್ x². ಸೊ ಅದನ್ನ ಹೊಡೆಂಟ್ರಿ ಕಟ್ತಾರೆ ಅಚ್ಚು ಕಡೆ ಐತಿ ಸಿಸ್ಟಮ್ಯಾಟಿಕ್ ಬರ್ಕೋರಿ. x² 2x ಪ್ಲಸ್ 4 x² ಎಷ್ಟು ಗುಣಾಕಾರ ನೋಡ್ರಿ, x³ ನೆಕ್ಸ್ಟ್ 2x², ನೆಕ್ಸ್ಟ್ 4x. ಸೊ ಚಿಹ್ನೆ ಚೇಂಜ್ ಮಾಡ್ಕೊರಿ, ಕ್ಯಾನ್ಸಲ್ ಆಯ್ತು, 4 ಇರ್ಬೇಕಾದ್ರೆ 2x² 8 4 ಕಳೆದ್ರೆ 4x ಪ್ಲಸ್ ಏನ್ ಬರ್ತೈತಿ 8. ಇಲ್ಲಿ x² ಇಲ್ಲಿ x ಬರಂದ್ರೆ ಎರಡ್ಲೆ ಗುಣಾಕಾರ ಮಾಡ್ರಿ, ಪ್ಲಸ್ ಏನ್ ಮಾಡ್ರಿ 2 ತಗೋರಿ. 2 ಎರಡ್ಲೆ ಎಷ್ಟಲ್ರಿ 2 × x² ಪ್ಲಸ್ 2 ಎರಡ್ಲೆ 4x 2 4 8. ಸೊ ದಟ್ ಈಸ್ ಎಲ್ಲ ಏನದು ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಇದೇನಾಗೈತಿ ಅಥವಾ ಅಪವರ್ತನ ಆಗೈತಿ. ಹಾಗಾಗಿ ಇದು ಇಲ್ಲೂ ಐತಿ, ಇತರಾಗೂ ಐತಿ, ಇತರಾಗೂ ಐತಿ ಅಂತ ಇತರಾಗೂ ಇಲ್ಲಿ ಬಂತಲ್ರಿ ಉತ್ತರ. ಹೌದಾ, ಹಾಗಾಗಿ ಸರಿಯಾದ ಉತ್ತರ ಯಾವ್ದು x² ಪ್ಲಸ್ 2x ಪ್ಲಸ್ 4 ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ನೋಡಿ ಯಾವ ರೀತಿ ಹೆಂಗ್ ಬೇಕಾದಂಗ್ ಬಿಡಿಸಬಹುದು ಲೆಕ್ಕಗಳನ್ನ, ನೆನ್ಪಿಟ್ಕೋರಿ. ಹೌದಾ, ಎಸ್. ನೆಕ್ಸ್ಟ್ ಬಹುಪದೋಕ್ತಿಗಳು 10ನೇ ತರಗತಿಯಲ್ಲಿ ಬಂದಿರತಕ್ಕಂಥ ಟಾಪಿಕ್. p ಆಫ್ x = 2x² ಪ್ಲಸ್ 5x ಪ್ಲಸ್ k ಕೊಟ್ಟಿದ್ದಾರೆ. ಶೂನ್ಯತೆಗಳು ಅಲ್ಫಾ ಬೀಟಾ ಆಗಿದಾವೆ. ಹಾಗಾದ್ರೆ α² β² ಪ್ಲಸ್ 3α β = 29/4 ಆದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ k ಅಂತ ಕೇಳಿದರೆ, ಸೊ ಅಲ್ಫಾ ಮೂಲಗಳ ಮೊತ್ತ ನಿಮ್ಗೆ ಗೊತ್ತದ, ಅಲ್ಫಾ ಪ್ಲಸ್ ಬೀಟಾ = -b/a. ಇಲ್ಲಿ b ಅಂದ್ರೆ ಯಾವ್ದಿದೆ 5 -5, a ಅಂದ್ರೆ 2 ಮೂಲಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ c/a ಇದೆ, k ಏನಿದೆ. ಸೊ ದಟ್ ಇಸ್ 2 ಅಂತ ಬರೀಬಹುದು. ಹಾಗಾದ್ರೆ ನಮಗೇನ್ ಬೇಕೀಗ, ಈ ಬೆಲೆಗಳು ಬೇಕಾಗಿದ್ದಾರೆ. α² ಪ್ಲಸ್ β² α² ಪ್ಲಸ್ β² ಬೇಕು. ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಫಾ ಪ್ಲಸ್ β², α² ಪ್ಲಸ್ β². ಸೊ ಇದನ್ನ ಹೆಂಗ್ ಬರೀಬಹುದು ಹೇಳ್ರಿ, ಅಲ್ಫಾ ಪ್ಲಸ್ ಸಮೀಕರಣದ ಮೂಲಕ ಬರೀಬಹುದು -2α β ಬರೀಬಹುದ್ರಿ. ಹೌದಾ, ಸೊ ಇದು a² ಪ್ಲಸ್ b² a² ಪ್ಲಸ್ b² ಪ್ಲಸ್ 2ab ಇದ್ರೆ ಆ ಫಾರ್ಮುಲಾ ಮೂಲಕ ನಾವೇನ್ ಮಾಡ್ಬೋದು ಬರೀಬಹುದ್ರಿ. ಸೊ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟು ಬಂದಿದ್ರಿ -5/2 -2 ಇಂಟು ಅಲ್ಫಾ ಬೀಟಾ ಅಂದ್ರೆ ಎಷ್ಟು ಅಂದ್ರೆ k/2 ಇದೆ ರೀ, ರೈಟ್. ಸೊ 5² ಅಂದ್ರೆ 25 ಡಿವೈಡ್ ಬೈ 4, 2 ಕ್ಯಾನ್ಸಲ್ ಆಯ್ತು, ಆನ್ಸರ್ ಏನ್ ಬಂತು 4. ಸೊ ಇದನ್ನ ಹೆಂಗ್ ಬರೀಬಹುದು ನಾವು, 25 ಮೈನಸ್ k ಡಿವೈಡ್ ಬೈ ಏನ್ ಬರೀಬಹುದು ಸರಿ, ಲಸ ತೆಗೆದ್ರೆ ಹೆಂಗ್ ಬರೀತಾರೆ 4k ಡಿವೈಡ್ ಬೈ ಏನ್ರಿ 4 ಬಂತು. ಸೊ ಇದೇನೇನ್ರಿ ಇದು ಉತ್ತರ. ನಾವು ಇದ್ರಾಗ ತುಂಬ್ರೇನು, ಯು ಕ್ಯಾನ್ ಟ್ರೈ ಹಿಯರ್ ಆಲ್ಸೋ, ರೈಟ್. ಸೊ ಇನ್ನು ಲೆಕ್ಕ ಮುಗ್ದಲ್ಲ ರೀ, ಇದು ಬಿಡಿಸ್ತಾ ಇದ್ದೆ ನೋಡ್ರಿ. α² ಅಂದಿದ್ದಾರೆ ಪ್ಲಸ್ ಏನಿದೆ β² ಪ್ಲಸ್ 3α β 29 ಡಿವೈಡ್ ಬೈ 4. ಸೊ ಇದ್ರ ಉತ್ತರ ಎಷ್ಟು ಬಂದಿದ್ರಿ 25 ಮೈನಸ್ 4k ಡಿವೈಡ್ ಬೈ 4 ಪ್ಲಸ್ 3 ಅಲ್ಫಾ ಬೀಟಾ ಅಂದ್ರೆ ಇಂಟು ಏನಿದ್ರಿ k ಡಿವೈಡ್ ಬೈ 2. ಅಲ್ಫಾ ಬೀಟಾ ಅಂದ್ರೆ ಏನಿದೆ k/2 ಇದೆ ಇಸ್ ಈಕ್ವಲ್ ಟು 29/4. ಓಕೆ, ಇದ್ರ ಲಸ ಏನಾದಿದ್ರಿ 4 ಆದಿದ್ರಿ. ಸೊ ಲಸ 4 ಆಗ್ತದೆ ಅಂದ್ಕೂಡಲೇ ಇಲ್ಲಿ ಮ್ಯಾಲೆ ಸೇಮ್ ಉಳಿತದೆ, ಏನು ಚೇಂಜಸ್ ಆಗಂಗಿಲ್ಲ. ಬಟ್ ಇಲ್ಲಿ 2 ಇರೋದ್ರಿಂದ ಇಲ್ಲಿ ಎರಡ್ಲೆ ಗುಣಾಕಾರ ಆಗ್ತೈತಿ. ಯಾಕೆ 2 2 4 ಇದ್ರಿ 2 3 6k ದಟ್ ಈಸ್ ಈಕ್ವಲ್ ಟು 29/k. ಸೊ ಇದು 4 ಈ ಕಡೆ ಬಂದ್ರೆ ಇಂಟು ಆದಿತ್ಯ, ಅವಾಗ 4 4 ಏನಾದ್ರಿ ಕ್ಯಾನ್ಸಲ್ ಆದ್ರಿ. 25 ಏನಾದಿತ್ತು ಹೇಳ್ರಿ ಆ ಕಡೆ ಹೋಗ್ತಾ ಇದೆ, 6 4 ಅಂದ್ರೆ ಎಷ್ಟು ಬಂದ್ರಿ 2k ಬಂತು. 29ದಾಗ 25 ಕಳೆದ್ರೆ 4 ಬಂತು. ಸೊ k ಇಸ್ ಈಕ್ವಲ್ ಟು 2 1 2 2. ಸೊ ಆನ್ಸರ್ ಏನ್ ಬಂತು 2. ಸೊ ದಟ್ ಈಸ್ ರೈಟ್ ಆನ್ಸರ್, ನೆನ್ಪಿಟ್ಕೊಳ್ಳಿ. ಹೌದಾ, ಎಸ್. ಮಜಾ ಇದೆ ರೀ 10ನೇ ತರಗತಿಯಲ್ಲಿ ಬಂದಿರತಕ್ಕಂಥ ಟಾಪಿಕ್ ಬಹುಪದೋಕ್ತಿಗಳು, ರೈಟ್. ಇನ್ ನೆಕ್ಸ್ಟ್ ಯಾವುದೇ ಅಸರಳ ರೇಖಾಗತ. ಅಸರಳ ರೇಖಾಗತ ಅಂದ್ರೆ ನಾನ್ ಕೋಲಿನಿಯರ, ಒಂದೇ ಕಡೆ ಇರಂಗಿಲ್ಲ ತಂದಾಗ, ಎಲ್ಲಿ ಬೇಕಲ್ಲಿ ಇದಾವೆ ತಂದಾಗ. ಒಂದೇ ಕಡೆ ಇಲ್ಲದೆ ಇರ್ತಕ್ಕಂಥ ಎಷ್ಟು ಬಿಂದುಗಳು, 4 ಬಿಂದುಗಳು ಒಂದೇ ರೇಖೆ ಮೇಲೆ ಇಲ್ಲ ರೀ. ಆ 4 ಬಿಂದುಗಳಿಂದ ಎಳೆಯಬಹುದಾದಂತಹ ಗರಿಷ್ಠ ಖಂಡಗಳ ಸಂಖ್ಯೆ. ಸೊ ದಟ್ ಇಸ್ ಕ್ರಮಯೋಜನೆ, ಕ್ರಮಯೋಜನೆ ಇಲ್ಲ ವಿಕಲ್ಪಗಳು. ಕ್ರಮಯೋಜನೆ ಮತ್ತು ವಿಕಲ್ಪಗಳು ಅನ್ನುವಂತ ಟಾಪಿಕ್ ಇದ್ರೆ ಆ ಟಾಪಿಕ್ ಮೇಲೆ ಏನಾಗ್ತದೆ ಹೇಳ್ರಿ ಬರ್ತಾ ಇದೆ, ನೆನ್ಪಿಟ್ಕೋರಿ. ರೇಖಾಖಂಡವನ್ನ ಎಳಿಬೇಕಾದ್ರೆ ಎಷ್ಟು ಬಿಂದುಗಳು ಬೇಕ್ರಿ 2 ಬಿಂದುಗಳು ಬೇಕು. ಹೌದಾ, ಟೋಟಲ್ ಎಷ್ಟು ಬಿಂದುಗಳು 4. 4ದಾಗ 2 ಬಿಂದುಗಳು. ಸೊ 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 2 ಕಳೀರಿ ಫ್ಯಾಕ್ಟೋರಿಯಲ್ ಇಂಟು r n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್.
ಸೊ ಕಳೆದಾಗ 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ ಉಳಿತಾ ಇದೆ ರೀ. 4 2 ಕಳೆದ್ರೆ ರೀ 2 ಫ್ಯಾಕ್ಟೋರಿಯಲ್. ದೆನ್ ಅಗೇನ್ 2 ಒಂದು ಬಿಡಿಸಿ ಬರೀರಿ. ಇದರ ಕ್ಯಾನ್ಸಲ್ 2 ಒಂದೇ 2 ಎರಡೇ. ಸೊ 2 ಮೂರ್ಲೆ 6. ಸೊ ಸರಿಯಾದ ಉತ್ತರ 6 ಸರಳ ರೇಖಾಗಳನ್ನ ಎಳೆಯಬಹುದು. ಸೊ ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ದಟ್ ಈಸ್ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಬನ್ನಿ 15ನೇ ಪ್ರಶ್ನೆನ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್. 9th 10th ಇನ್ನು ಮುಂದಿನ ಎಲ್ಲ 7 8 ಎಲ್ಲಾ ರೇಖಾಗಣಿತ ಬಹಳ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಏನಾದ್ರು ನೀವು ರೇಖಾಗಣಿತ ಮಿಸ್ ಮಾಡ್ರಿ ಅಂದ್ರೆ ಅನೇಕ ಅಂಕಗಳನ್ನ ಸುಮಾರು 7-8 ಕ್ವಶನ್ಸ್ 10 ಕ್ವಶನ್ಸ್ಗಳು ರೇಖಾಗಣಿತದ ಮೇಲೆ ಬರ್ತಾ ಇದ್ದಾಗ ನೆನ್ಪಿಟ್ಕೊಳ್ಳಿ. 10ಕ್ಕಿಂತ ಹೆಚ್ಚಾದ್ರೂ ಕಡಿಮೆ ಏನಿಲ್ಲ, ನೆನ್ಪಿಟ್ಕೊಳ್ಳಿ. ರೈಟ್? ಸೊ ಬನ್ನಿ ಒಂದೊಂದಾಗಿ ಲೆಕ್ಕಗಳನ್ನ ಬಿಡಿಸ್ತಕ್ಕಂತ ಪ್ರಯತ್ನ ಮಾಡೋಣ ರೀ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ರೇಖಾಗಣಿತ ಸಂಬಂಧಪಟ್ಟಂತ ಎಬಿ ಮತ್ತು ಸಿಡಿಗಳು ಸರಳ ರೇಖೆಗಳು ಚಿತ್ರದಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಎ ಇದೆ ರೀ, ಇದು ಬಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಡಿ ಇದೆ. ಎರಡು ಏನಾಗಿದಾವ್ರಿ? ಸರಳ ರೇಖೆಗಳಾಗಿದ್ದಾವೆ. ಯಾವ ಬಿಂದುವಿನಲ್ಲಿ ರೀ? ಓ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಇಲ್ಲಿ ಯಾವ ಬಿಂದು ಇದೆ ರೀ? ಓ ಬಿಂದು ಇದೆ ರೀ. ಸೊ ಸಿ ಓ ಇ, ಸಿ ಓ ಇ ಇದೊಂದು ಬಂದದ ನೋಡಿ, ಇ. ಸೊ ಇದು 75 ಡಿಗ್ರಿ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಇದು 75 ಕೊಟ್ಟಿದ್ದಾರೆ. ನೋಡಿ ಇದು ಎಷ್ಟಿದೆ? 75 ಇದೆ ರೀ. ಇನ್ ನೆಕ್ಸ್ಟ್ ಇದಾದ ನಂತರ ಮಾತೇನ್ ಕೊಟ್ಟಿದ್ದಾರೆ? ಎ ಬಿ ಸಿ ಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎ ಬಿ ಸಿ ಬೆಲೆಗಳ ಬೆಲೆಯನ್ನ ಕಂಡುಹಿಡಿಯಿರಿ. ಆದ್ಮೇಲೆ ಇಲ್ಲಿ ಗಮನಿಸಬೇಕು, ಎ ಬಿ ಸಿ ಗಳಂದ್ರೆ ಕೋನಗಳನ್ನ ಕಂಡುಹಿಡ್ಕೋಬೇಕು. ನಾವಿಲ್ಲಿ ಏನು ಕಂಡುಹಿಡ್ಕೋಬೇಕು? ಕೋನಗಳನ್ನ ಕಂಡುಹಿಡ್ಕೋಬೇಕಾಗ್ತದೆ. ಇಲ್ಲಿ 4 ಬಿ ಕೊಟ್ಟಿದ್ದಾರೆ, ಇಲ್ಲಿ 75 ಕೊಟ್ಟಿದ್ದಾರೆ. ರೈಟ್? ಇಲ್ಲಿ 2 ಸಿ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಚಿತ್ರವನ್ನ ತಾವಿಲ್ಲಿ ಗಮನಿಸ್ತಾ ಇದ್ದಾರೆ. ಬಟ್ ಅವ್ರೇನ್ ಕೊಟ್ಟಿದ್ದಾರೆ? ಎ ಬಿ ಮತ್ತು ಸಿ ಡಿ ರೇಖೆಗಳು ಓ ನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾದ್ರೆ ಈ ರೇಖೆ ಮತ್ತು ಈ ರೇಖೆ ಛೇದಿಸಿದ ಕೂಡಲೇ ಇದು 75 ಆಗಿತ್ತವ್ರೆ. ಸೊ ದಟ್ ಈಸ್ ಆಲ್ಸೋ ಎಷ್ಟಾಗಿರ್ತೈತಿ ಹೇಳ್ರಿ? 75. ಬಿಕಾಸ್ ಏನ್ ಹೇಳ್ರಿ? ಶೃಂಗಾಭಿಮುಖ ಕೋನಗಳು. ರೈಟ್? ಅಂದ್ರೆ 2C ಅಂತ ಇದೆ. ಏನಿದೆ ಹೇಳ್ರಿ? 2C ಅಂತ ಕೊಟ್ಟಿದ್ದಾರೆ ಅವರು. 2C. ಸೊ ದಟ್ ಈಸ್ ನಮಗೊಂದು ಐಡಿಯಾ ಬಂತೀಗ. 75 ಇಸ್ ಈಕ್ವಲ್ ಟು ಏನ್ ಹೇಳ್ರಿ? 2C. 2C ಇಸ್ ಈಕ್ವಲ್ ಟು ಆಲ್ಸೋ ಏನ್ ಹೇಳ್ರಿ? 75 ಬರ್ತಾ ಇದೆ. ಬರ್ಬೋದಲ್ರಿ? ಕರೆಕ್ಟ್ ಆನ್ಸರ್ ಸಿ ಬಂದಿಲ್ಲ ರೀ. ಚಿತ್ರ ತಪ್ಪಾಗಿತ್ತ ಅನ್ಸುತ್ತೆ. ಹಾಗಾದ್ರೆ ಓಹ್ ಸಾರಿ ಸಾರಿ ಸಾರಿ, ಇಲ್ಲಿ ತಕ ಬರ್ತಿದ್ರ, ಇಲ್ಲಿ ತಕ ಬರ್ತಾ ಇದೆ. ಸೊ ಬರಂಗಿಲ್ಲ ರೀ, ಬರಂಗಿಲ್ಲ, ಒಟ್ಟ ಬರಂಗಿಲ್ಲ. ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ, ಬರಂಗಿಲ್ಲ ರೀ. ಅದಕ್ಕೆ ಒಂದ್ ಸ್ವಲ್ಪ ರೇಖಾಗಣಿತ ಬಗ್ಗೆ ಕ್ಲಾರಿಟಿ ಇರ್ಬೇಕು ನಮ್ಗೆ. ಹೌದಾ? ಬರಂಗಿಲ್ಲ. ಯಾಕೆ ಹೇಳ್ರಿ? ಇಲ್ಲಿ ತಕ ಟಚ್ ಬೇಕು, ಇದು ಸ್ವಲ್ಪ ಕಡಿಮೆ ಟಚ್ ಆಗಿದೆ ಇದು. ಹಾಗಾಗಿ ಬರಂಗಿಲ್ಲ, ಅದನ್ನ ಬೇಡ ನಮಗ. ನಾವು ಇಲ್ಲಿ ಎ ಬಿ ಸಿ ಗಳ ಬೆಲೆನ ಬಟ್ ಇದು ಒಂದು ಐಡಿಯಾ ನಾವು ಯೂಸ್ ಮಾಡ್ಕೋಬಹುದು. ಏನ್ ಐಡಿಯಾ ಯೂಸ್ ಮಾಡ್ಕೋಬೇಕು ಅಂದ್ರೆ ಅದೇ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ರಿ. ಸಿ ಡಿ ಅನ್ನೋದೊಂದು ರೇಖೆ ಅದ ರೀ. ಇನ್ನೊಂದ್ ಯಾವ್ದು ಹೇಳ್ರಿ? ಎ ಬಿ ಅನ್ನೋದೊಂದು ಏನಿದೆ ಹೇಳ್ರಿ? ರೇಖೆ ಅದ ರೀ. ಸೊ ಇವು 3 ಕೂಡ್ಸಿರ 180. ಇವು 3 ಕೂಡ್ಸಿರ ಏನಾಗೈತಿ? 180. ಅಲ್ಲಿ 2 ಅದಾವೆ, 2 ಕೂಡ್ಸಿರ 180 ಆಗ್ತಾ ಇದೆ. ಯಾಕ? ಒಂದು ಸರಳ ರೇಖೆ ಮೇಲೆ ಎಳೆದಿರ್ತಕ್ಕಂಥ ಕಿರಣಗಳು. ಕ್ಲಿಯರ್? ಸೊ ಈ ಸರಳ ರೇಖೆ ಮೇಲೆ ಯಾವ್ಯಾವ ಹೇಳ್ರಿ ಕಡಿ? ಒಂದು 4 ಬಿ ಇದೆ ರೀ, ಒಂದು 75 ಇದೆ, ಇನ್ನೊಂದು ಬಿ ಇದೆ ನೋಡಿ. ಇದ್ರ ಕೆಳಗ ಈ ಕಡೆ ಇದಾವೆ. ಇವು 3 ಕೂಡ್ಸಿರ ಏಟ್ ಆಗ್ತಿದ್ರಿ? 180 ಆಗ್ತಿದೆ. 4 ಬಿ 5 ಬಿ ಆಯ್ತು. ಸೊ 5 ಬಿ ಅಲ್ಲೇ ಹೇಳ್ರಿ. 75 ಆ ಕಡೆ ಹೋದ್ರೆ ಏನಾಗ್ತದೆ? ಸೊ -75 ಆಗ್ತೈತಿ. ಸೊ ಕಳೀರಿ 105 ಬಂತು. ಸೊ 5 ಈ ಕಡೆ ಬಂದ್ರೆ ಡಿವೈಡ್ ಆಗ್ತಾ ಇದೆ. 5 ಒಂದ್ಲೆ, 5 ಎರಡ್ಲೆ, 5 ಒಂದ್ಲೆ. ಸೊ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ? 21 ಬಂತು. ಎಲ್ಲಿದೆ 21 ಬೇರಿ? ನೋಡಿ ಇಲ್ಲಿದೆ ನೋಡಿ. ಯಾವ ಲೆಕ್ಕ ಬಿಡಿಸೋ ಅವಶ್ಯಕತೆ ಇಲ್ಲ. ಯಾಕ ಇಲ್ಲಿ 20 ಇಲ್ರಿ, ಇಲ್ಲಿ 20. ನೋಡಿ ಇಲ್ಲಿ ಒಂದು ಸಿಕ್ಕಿತ್ಲ, ಮುಗಿತ್ ನಮ್ಗೆ ಲೆಕ್ಕ. ಉಳಿದು ಬಿಡಿಸೋ ಅವಶ್ಯಕತೆನೇ ಇಲ್ಲ ರೀ. ಉಳಿದು ಬಿಡಿಸ್ಬೇಕಂತ ಅವಶ್ಯಕತೆನೇ ಇಲ್ಲ. ಯಾಕ ಬಿ ಒಂದ್ ಏನಾಗಿದೆ? 21 ಬಂದದ ನಮ್ಗ. ಬಿ ಎಷ್ಟು ಬಂದದ್ರಿ? 21 ಬಂದ್ಬಿಟ್ಟಿದೆ ಆಲ್ರೆಡಿ. ನಮ್ದು ಇಲ್ಲಿ ಆನ್ಸರ್ ಏನ್ ಬಂದದ? 21. ಸೊ ನೋ ಅವಶ್ಯಕತೆ ಇಲ್ಲ ಮುಂದಿನ ಬಿಡಿಸೋದು, ಸ್ಕಿಪ್ ಮಾಡಿಬಿಡ್ಬೇಕು. ಯಾಕೆ ಆನ್ಸರ್ ಸಿಕ್ಕಿದ ಕೂಡಲೇ ಮುಗಿದ್ರೆ ಏನ್ ಸಮಸ್ಯೆನೇ ಇಲ್ಲ ರೀ. ರೈಟ್? ಸೊ ನೆಕ್ಸ್ಟ್ ಮುಂದಿನ ಚಿತ್ರನ ನೋಡೋದಾದ್ರೆ ಎಕ್ಸ್ ವೈ ಮತ್ತು ಎಂ ಎನ್ ರೇಖೆಗಳು. ಹಂಗಾರ ಇದು ಎಕ್ಸ್ ವೈ ಏನಾಗಿದೆ? ಇದು ಎಂ ಎನ್. ರೈಟ್? ಇದು ಎಂ ಎನ್ ರೇಖೆಗಳು ಛೇದಿಸುತ್ತವೆ. ಓ ನಲ್ಲಿ ಏನ್ ಮಾಡಬಹುದು? ಛೇದಿಸ್ತಾ ಇದ್ದಾವೆ. ಅಂದ್ರೆ ಸರಳ ರೇಖೆಗಳಿದಾವೆ. ಪಿ ಓ ವೈ, ಪಿ ಓ ವೈ. ಇರ್ಲಿ, ಏನ್ ಸಮಸ್ಯೆ ಇಲ್ಲ. ಇಲ್ಲಿ ಪಿ ಓ ವೈ ಕೊಟ್ಟಿದ್ರು ಇಲ್ಲ, ಯಾವ್ದೋ ಶಬ್ದ ತಪ್ಪೇ ಹೋಯ್ತು. ಪಿ ಓ ವೈ ಇಲ್ಲಿ ಪಟ್ಟಿಲ್ಲ, ಇರ್ಲಿ. ಎಸ್, ಇಲ್ಲಿ ಪಿ ಇದೆ, ಇದು ಪಿ, ಇದು ಓ, ಇದು ವಾಯ. ಸೊ ಇದು 90 ಡಿಗ್ರಿ ಇದೆ. ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿಯನ್ನ ಕೊಟ್ಟಿದ್ದಾರೆ. ರೈಟ್? ಸೊ ಎ ಅನುಪಾತ ಬಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದೊಂದು ಸರಳ ರೇಖೆ. ಇದ್ರ ಮೇಲೆ ಕೋನಗಳು ಯಾವ ರೀ? ಒಂದು ಬಿ ಇದೆ, ಒಂದು ಎ ಇದೆ, ಇನ್ನೊಂದು ಎಷ್ಟಿದೆ ರೀ? ಇನ್ನೊಂದು ಎಷ್ಟಿದೆ? 90 ಇದೆ ರೀ. ಇವು 3 ಕೂಡಿಸಿ ರೇಟ್ ಆಗ್ತಾವ್ರಿ 180 ಆಗ್ಬೇಕು. ಆಲ್ರೆಡಿ ಇದು 90 ಕೊಟ್ಟಿದ್ದಾರೆ. ಹಂಗಾರೆ ಬಿ ಪ್ಲಸ್ ಎ ಇಸ್ ಈಕ್ವಲ್ ಟು ಏನಾಗ್ತದೆ? 90 ಕಡೆ ಹೋದ್ರೆ ಮೈನಸ್ ಆಗ್ತಿದ್ರಿ. ಸೊ ಮೈನಸ್ ಅದ ಕಳೆದು ಹೋದ್ರೆ ಆನ್ಸರ್ ಏನ್ ಬಂತು? 90 ಬಂತು. ಬಿ ಪ್ಲಸ್ ಎ ಅಂದ್ರೆ ಎಷ್ಟು ಬೇಕ್ರಿ? 90 ಬಂತು. ಬಟ್ ಅವ್ರೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಬಿ ಮತ್ತು ಎ ಗಳ ಅನುಪಾತವನ್ನ ಏನ್ ಮಾಡಿದ್ದಾರೆ ನಮಗೆ? ಸೊ ಕೊಟ್ಟಿದ್ದಾರೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಬಿ ಮತ್ತು ಎ ಗಳ ಅನುಪಾತವನ್ನ ಕೊಟ್ಟಿದ್ದಾರೆ.
ಸೊ ಬಿ ಸಾರಿ ಎ ಮತ್ತು ಬಿ ಗಳ ಅನುಪಾತ ಇದೆ. ಎ 2 ಪಟ್ಟಿದ್ರೆ ಬಿ ಏನಾಗಿದೆ 3 ಪಟ್ಟಿದೆ ರೀ. ಹಾಗಾರ ಇಲ್ಲೇ ಬರೋಣ ನಾವು 3x ಪ್ಲಸ್ 2x. ಸೊ ದಟ್ ಈಸ್ ಏನ್ ಹೇಳ್ರಿ 90. 3 2 ಎಷ್ಟೈತ್ರಿ 5x ಐತಾ. 5x is equal to 90. So x is equal to 90 divided by 5. So x is equal to 5 ಒಂದಲೇ 5 40 ಉಳಿತು 5 ಎಂಟ್ಲಿ. ಸೊ x is equal to ಎಷ್ಟು ಬಂತು 18. ಹಾಗಾದ್ರೆ a 2 ಫಸ್ಟ್ ಇದೆ ರೀ. a 2 ಪಟ್ ಅಂದ್ರೆ 18 ಎರಡಲ್ಲಿ ಎಷ್ಟು ಬರ್ತೈತ್ರಿ 36 ಬರ್ತಾ ಇದೆ a ಬೆಲೆ. b ಬೆಲೆ 3 ಪಟ್ಟದ ಅಂದ್ಕೊಳ್ಳೆ 3x. ಸೊ 18 into 8 ಆಗೈತ್ರಿ 3 18 ಮೊದಲೇ ಎಷ್ಟು 54 ಬಂತು. ಬಟ್ ಅವ್ ನಮಗೆ ಬೇಕಾಗಿಲ್ಲ ರೀ. ನಮಗೇನು ಕೇಳಿದಾರೆ ಸಿ ನ ಬೆಲೆ ಕೇಳಿದಾರೆ. ಸಿ ಎಲ್ಲಿದ್ದಾರೆ ಇಲ್ಲಿದೆ ನೋಡಿ. ಸಿ ಎಲ್ಲಿದೆ ಇಲ್ಲಿ ನೋಡ್ರಿ. ಸಿ ಅಭಿಮುಖ ಕೋನಗಳಾದಿ ನೋಡ್ರಿ. ಸೃಗಾಭಿಮುಖ ಕೋನ ಇದೊಂದು ರೇಖೆ ಇದೊಂದು ರೇಖೆ ಹೌದಾ. ಅಂದ್ರೆ ಏನಂದ್ರೆ ಹಿಂಗೊಂದು ಬಂದದ ಹಿಂಗೊಂದು ಬಂದದ. ಅವಾಗ ಈ ಕೋನ ಸೃಗಾಭಿಮುಖ ಕೋನಗಳಾಗಿರ್ತಾವ್ರಿ ಹೌದಾ. ಸೊ ಇದು 90 ಪ್ಲಸ್ ಎ 90 ಪ್ಲಸ್ ಎ ಅಂದ್ರೆ ಎಷ್ಟದ ರೀ 36 ಬಂದದ್ರಿ. 36 ಬಂದದ್ರೆ ಸೊ ಇದು ಎಷ್ಟಾಗ್ಯದ 90 ಆಗ್ಯದ. 90 ಒಂದು 30 126. ಹಾಗಾದ್ರೆ ಇದು ಎಷ್ಟು ಬರ್ತೈತ್ರಿ 126. ಇದು 126. ಸೊ ದಟ್ ಈಸ್ ಆಲ್ಸೋ 126. ಸೊ ಸರಿಯಾದ ಉತ್ತರ 126 ಬಿಕಾಸ್ ಆಫ್ ಶೃಂಗಾಭಿಮುಖ ಕೋನಗಳು ವರ್ಟಿಕಲ್ ಆಂಗಲ್ಸ್ ರೈಟ್. ಸೊ ಬನ್ನಿ ಮತ್ತು ರೇಖಾಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಇದೆ. ಚಿತ್ರದಲ್ಲಿ ಎ ಮತ್ತು ಡಿ ಏನಾಗ್ಯದಪ್ಪ ಅಂದ್ರ ಬಿ ಸಿ ಗೆ ಲಂಬವಾಗಿದೆ. ಅಂದ್ರೆ ಇಲ್ಲಿ ಲಂಬ ರೇಖೆ ಇದೆ ಕ್ಲಿಯರ್. ಸೊ ಲಂಬವನ್ನ ಕೊಟ್ಟಿದ್ದಾರೆ ನೆನ್ಪಿಟ್ಕೋರಿ. ಇನ್ನ ಬಿ ಎ ಸಿ ಅಂದ್ರೆ ಇದು ಈ ಕೋನ ಎಷ್ಟು ಕೊಟ್ಟಿದ್ದಾರೆ 90 ಡಿಗ್ರಿ ಕೊಟ್ಟಿದ್ದಾರೆ ಹೌದಾ. ಸೊ ಎಕ್ಸ್ ನ ಬೆಲೆಯನ್ನ ಕಂಡಿದ್ದಾರೆ. ಸೊ ಹಳೆ ಪೈಥಾಗೋರಸನ ಪ್ರಮೇಯ ಉಪ ಪ್ರಮೇಯಗಳ ಪ್ರಕಾರ ರೈಟ್. ಸೊ ಇದು ಸಹಿತ ಹಂಗಾದ್ರೆ ಇದು ಸಹಿತ ಯಾವ ಟಾಪಿಕ್ ಹೇಳ್ರಿ 8th ಮತ್ತು 9th ಅಲ್ಲಿ ರೇಖೆಗಳು ಕೋನಗಳು ಟಾಪಿಕ್ ಬರ್ತಾ ಇದ್ರಿ. 7th ಇದ್ರಿ ಇದ್ರ ಬಗ್ಗೆ ನೆನ್ಪಿಟ್ಕೋರಿ ಹೌದಾ. ಸೊ ಇದು ಸಹಿತ ಏನಪ್ಪಾ ಅಂದ್ರೆ 10th ನಲ್ಲಿ ಲಾಸ್ಟ್ ಟೈಮ್ ಇತ್ತು ಪೈಥಾಗೋರಸನ ಪ್ರಮೇಯ ಪ್ರಕಾರ ನೆನ್ಪಿಟ್ಕೋರಿ ಅದಕ್ಕೆ ರಿಲೇಟೆಡ್. ಸೊ ಅವಾಗ ನಮಗೆ ಏನ್ ಬೇಕಾಗಿದೆ ಇಲ್ಲಿ ಎಕ್ಸ್ ನ ಬೆಲೆ ಬೇಕಾಗಿದೆ ಅಂದ್ಕೂಲೆ ನಾವು ಎಕ್ಸ್ ಕಂಡಿಡೀರಿ ಅಂದಾರಲ್ರಿ. ಎಕ್ಸ್ ಅನ್ನ ಏನ್ ಮಾಡೋದಂದ್ರೆ ಸೊ ಕಂಡಿಡೀರಿ ಅಂತ ಹೇಳಿದಾರೆ ಸ್ನೇಹಿತರೆ ನೆನ್ಪಿಟ್ಕೋರಿ. ಸಿಂಪಲ್ ಇದೆ ರೀ. ಎಕ್ಸ್ ನ ಬೆಲೆಯನ್ನ ಕಂಡಿಡ್ಬೇಕಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿತ್ತಲ್ಲ ಇದೇನಿದಲ್ಲ ನೋಡಿ ಲಂಬ ಕೋಣ ತ್ರಿಭುಜ ಹಿಂಗಿತ್ತು ನೋಡ್ರಿ ಚಿತ್ರ. ಲಂಬ ಕೋಣ ತ್ರಿಭುಜ ಇರ್ತಿ ನೋಡ್ರಿ. ಸೊ ಇಲ್ಲಿ ಏನಿದೆ 90 ಡಿಗ್ರಿ ಇದೆ ಎ ಬಿ ಸಿ. ಇಲ್ಲೂ 90 ಡಿಗ್ರಿ ಇದೆ ಇಲ್ಲೂ 90 ಡಿಗ್ರಿ ಇರ್ತಾ ಇದ್ದಾರೆ ಉಪ ಪ್ರಮೇಯದ ಪ್ರಕಾರ. ಇಲ್ಲಿ ಕರ್ಣ ಎಷ್ಟು ಇದೆ ರೀ 16 ಬೇರೆ. ಇದು ಬಿ ಸಿ ಹೆಸರು ಬಿಡೋಣ ಅಂದ್ಮೇಲೆ ಬಿ ಸಿ ನ ಕೊಡ್ರಿ. ಇದಕ್ಕೆ ಏನ್ ಮಾಡ್ರಿ ಎ ಇಂದ ಎ ನ ಕೊಡ್ರಿ. ನನ್ನ ಹೆಸರು ಹೆಂಗಿಲ್ಲ ಹಂಗ ಕೊಡೋಣ ರೈಟ್. ಏನ್ ಸಮಸ್ಯೆ ಅಂದ್ರೆ ಇದು ಬಿ ಸಿ ಎಷ್ಟು ಇದೆ 16 ಇದೆ. ಬಿ ಸಿ 16 ಇದೆ. ಡಿ ಸಿ ಎಷ್ಟಿದೆ ರೀ ಇದಕ್ಕೆ ಡಿ ಇದೆ. ಡಿ ಸಿ ಎಷ್ಟಿದೆ 4 ಇದೆ ರೀ. ಸೊ ನಮಗೇನು ಕಂಡುಹಿಡಿಯೋದಂದ್ರೆ ಎ ಸಿ ಅನ್ನ ಕಂಡುಹಿಡಿಯೋದು. ಟೋಟಲ್ ಇದನ್ನ ಕಂಡುಹಿಡಿಯೋದು ಎ ದಿಂದ ಸಿ ಅನ್ನ ಏನ್ ಮಾಡೋದಂದ್ರೆ ಸೊ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಸೊ ಅವಾಗ ನಾವು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಮಾಡ್ಬೋದು ಬರಿಬಹುದು ಸ್ನೇಹಿತರೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬರಿಬಹುದು ಅಲ್ರಿ ಎ ಸಿ ಸ್ಕ್ವೇರ್ ಬರಿಬಹುದಲ್ರಿ ಬಿ ಸಿ ಇಂಟು ಏನ್ ಮಾಡ್ಬೋದು ಬಿ ಸಿ ಇಂಟು ಸಿ ಡಿ. ಬಿ ಸಿ ಇಂಟು ಸಿ ಡಿ ಅಥವಾ ಡಿ ಸಿ. ಬಿ ಸಿ ಅಂದ್ರೆ 16 ಸಿ ಡಿ ಅಂದ್ರೆ 4 16 4 64. ಈ ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗ್ತಿದ್ರೆ ಆ ಸ್ಕ್ವೇರ್ ಈ ಕಡೆ ಬಂದ್ರೆ ರೂಟ್ ಆಗ್ತಾ ಇದೆ. ಸೊ ದಟ್ ಈಸ್ 8. ಇದು ರೂಲ್ಸ್ ಅದ ನೆನ್ಪಿಟ್ಕೊಳ್ಳಿ. ಸರಿಯಾದ ಉತ್ತರ ಯಾವ್ದಂದ್ರೆ ಪೈಥಾಗೋರಸನ ಪ್ರಮೇಯ ಉಪ ಪ್ರಮೇಯಗಳ ಪ್ರಕಾರ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ರೈಟ್. ನೆಕ್ಸ್ಟ್ 18ನೇ ಪ್ರಶ್ನೆ. ಚತುರ್ಭುಜದ 4 ಕೋನಗಳು ನಿಮ್ಗೆ ಆಲ್ರೆಡಿ ಈಸಿ ಇದೆ. 2x ಪ್ಲಸ್ 4x ಪ್ಲಸ್ 5x ಪ್ಲಸ್ 7x ರೈಟ್. ಸೊ ದಟ್ ಇಸ್ 7ನೇ ತರಗತಿಯಲ್ಲಿ ಇದೆ ರೀ 8ನೇ ತರಗತಿಯಲ್ಲಿ ಇದೆ 9ನೇ ತರಗತಿಯಲ್ಲಿ ಇದೆ. ಚತುರ್ಭುಜದ ಒಟ್ಟು ಕೋನಗಳು ಎಷ್ಟು ಇರ್ತಾವ್ರಿ ಮೊತ್ತ 360. 2 4 6 6 5 11 11 7 ಎಷ್ಟು 18x 360. 18 ಒಂದ್ಲೆ 18 ಎರಡ್ಲೆ 36 x ಇಸ್ ಈಕ್ವಲ್ ಟು 20. ಇದರ ಚಿಕ್ಕ ಕೋನ ಯಾವುದು 2x. ಹಾಗಾದ್ರೆ 2 ಇಂಟು 20. ಸೊ ದಟ್ ಈಸ್ 40 ಡಿಗ್ರಿ ನೆನ್ಪಿಟ್ಕೊಳ್ಳಿ ಹೌದಾ. ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳಿದಾವೆ ಪರ್ಫೆಕ್ಟ್ ಆಗಿ ಗೊತ್ತಿರ್ಲಿ. 7 8 9ನೇ ತರಗತಿಯಲ್ಲಿ ಇರ್ತಕ್ಕಂಥ ಚತುರ್ಭುಜದ ಟಾಪಿಕ್ ರೀ. ಇನ್ ನೆಕ್ಸ್ಟ್ ಚಿತ್ರ ಕೊಟ್ಟಿದ್ದಾರೆ ಎ ಬಿ ಸಿ ಡಿ. ಎ ಬಿ ಸಿ ಡಿ ಜೊತೆಗೆ ಎ ಇ ಎಫ್ ಜಿ. ಸೊ ಸಮಾಂತರ ಚತುರ್ಭುಜಗಳ ಕೊಟ್ಟಿದ್ದಾರೆ. ಹಾಗಾದ್ರೆ ಕೋನ ಸಿ ಕೊಟ್ಟಿದ್ದಾರೆ 55 ಡಿಗ್ರಿ. ಕೋನ ಸಿ ಇಸ್ ಈಕ್ವಲ್ ಎಷ್ಟು ಕೊಟ್ಟಿದ್ದಾರೆ 55 ಡಿಗ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಎ ಇ ಎಫ್ ನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಎ ಇ ಎಫ್ ನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸಮಾಂತರ ಚತುರ್ಭುಜದ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ. ಸಮಾಂತರ ಚತುರ್ಭುಜದ ಲಕ್ಷಣಗಳು ನಮಗೆ ಏನಾಗಿರ್ಬೇಕಾದ್ರೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸಮಾಂತರ ಚತುರ್ಭುಜದ ವಿಶೇಷವಾಗಿ ಏನಾಗಿರ್ತದಪ್ಪ ಅಂದ್ರೆ
ಕಾಮನ್ ಆಗಿ ಅಭಿಮುಖ ಕೋನಗಳು ಏನಾಗಿರ್ತಾವ ಅಂತ ಇಲ್ಲಿ ಗೊತ್ತಿರ್ಬೇಕಾಗ್ತದೆ. ಅಭಿಮುಖ ಕೋನವು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರ್ತಾವೆ, ಸಮವಾಗಿರ್ತಾ ಇದಾವೆ. ಹಾಗಾದ್ರೆ ಇದು 55 ಅದರ, ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟು ಹೇಳ್ರಿ, 55 ಆಗಿದೆ. ಎರಡು ಅಭಿಮುಖ ಕೋನವು ಸಮ, ಇದು 50. ಹಾಗಾದ್ರೆ ಈ ಕೋನ ಎಷ್ಟಂತ ಕೇಳಿದಾರೆ ಅವರು, ಯಾವ್ದು ನೋಡ್ಲ, ಎ ಇ ಎಫ್, ಈ ಕೋನ ಎಷ್ಟಂತ ಕೇಳಿದಾರೆ. ಹಾಗಾದ್ರೆ ಅಭಿಮುಖ ಕೋನಗಳು, ನೆಕ್ಸ್ಟ್ ಅನುಕ್ರಮ ಕೋನಗಳು, ಈ ಕೋನ ಈ ಕೋನ, ಅನುರೂಪ ಕೋನಗಳ ಮೊತ್ತ ಏನಿರ್ತಿದ್ರಿ 180ಕ್ಕೆ ಸಮ ಇರ್ತಿದ್ರಿ. ಹಾಗಾದ್ರೆ ಇದು 55 ಇದೆ ರೀ, ಹೌದಾ, ಪ್ಲಸ್ ಕೋನ ಈ ಬೇಕಾಗಿದೆ ನಮ್ಗೆ, ಸೊ ದಟ್ ಈಸ್ ಈಕ್ವಲ್ ಟು 180. 180. ಹಾಗಾದ್ರೆ 180 ನಾವ್ ಇವಾಗ ಏನ್ ಮಾಡ್ಬೇಕು ಹೇಳ್ರಿ, 55 ಈ ಕಡೆ ಬಂದ್ರೆ ಮೈನಸ್ ಆಗ್ತೈತಿ, ಸೊ ದಟ್ ಈಸ್ ಕಳೀರಿ 125 ರೀ, 125. ಹಾ ಎಸ್ ಕರೆಕ್ಟ್ ಇದೆ. ಸರಿಯಾದ ಉತ್ತರ ಎಷ್ಟು, 125 ನೆನ್ಪಿಟ್ಕೋರಿ. ಇಲ್ಲಿ ಕೋನ ನಿರ್ಧಾರಕ 8ನೇ ತರಗತಿಯಲ್ಲಿ ಹೊಸ ಪುಸ್ತಕಗಳಲ್ಲಿ ಸಹಿತ ಚತುರ್ಭುಜದ ನಿರ್ಧಾರಕಗಳು ಕೊಟ್ಟಿದ್ದಾರೆ, ಸೊ ನೆನ್ಪಿರ್ಲಿ ನಿಮ್ಗೆ. ಇನ್ನ ವೃತ್ತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 10th ಲೆವೆಲ್ ಕ್ವಶನ್ಸ್ ಅಂತಾನೆ ಹೇಳ್ಬೋದು. ಚಿತ್ರದಲ್ಲಿ ಬಿ ಎ ಸಿ ಕೊಟ್ಟಿದ್ದಾರೆ, ಬಿ ನೋಡಿ ಬಿ ಎ ಸಿ ಕೊಟ್ಟಿದ್ದಾರೆ, ಎಷ್ಟು 25 ಡಿಗ್ರಿ. ಎ ಪಿ ಡಿ ಕೊಟ್ಟಿದ್ದಾರೆ, ಯಾವುದು ಎ ಪಿ ಡಿ ಇದು ಕೊಟ್ಟಿದ್ದಾರೆ. ಈ ಕೋನ ಮತ್ತು ನೋಡಿ ಈ ಕೋನ ಕೊಟ್ಟಿದ್ದಾರೆ, ಈ ಕೋನ ಕಂಡುಹಿಡಿಯುವುದು ಎ ಸಿ ಡಿ ರಿ, ಇದನ್ನು ಕಂಡುಹಿಡಿಯಂದ್ರೆ ಎ ಸಿ ಡಿ. ಸಿಂಪಲ್ ಅದರ ಸ್ನೇಹಿತರೆ, ಲಘು ವೃತ್ತಖಂಡ ಅಂತಂದು ಹೇಳ್ಬೋದು. ವೃತ್ತಖಂಡಗಳಿಗೆ ಅನುಗುಣವಾಗಿ ಒಂದೇ ಕೋನ ನೋಡಿ, ಈ ಕೋನ ಎರಡು ಸಮಾನ ಅಂತಂದು ಹೇಳ್ಬೋದು. ಬಿಕಾಸ್ ಒಂದೇ ವೃತ್ತಖಂಡದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಯಾವತ್ತೂ ಏನಾಗಿರ್ತವೆ, ಸಮ. ಸೊ ದಟ್ ಈಸ್ ಏನ್ ನೆನಪಿರ್ಬೇಕು ನಿಮ್ಗೆ, ಬಿ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು, ಸಿ ಅಂತ ಹೇಳ್ಬೋದು. ದಟ್ ಈಸ್ ರೂಲ್ಸ್ ಇದೆ ರೀ, ಹೌದಾ. ಸೊ ಇಲ್ಲಿ 25 ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟು ಹೇಳ್ರಿ, 140 ಇದೆ ರೀ. ನೋಡಿ ಇಲ್ಲಿ ಎಷ್ಟು ಹೇಳ್ರಿ, 140. ಅಂದ್ರೆ ಯಾವ ಕೋನ ರೀ, ಈ ಕೋನ ಎಷ್ಟು ಹೇಳ್ರಿ, 140 ಇದೆ. ಕ್ಲಿಯರ್ ಆಗಿ ಗಮನಿಸ್ರಿ. ಹಾಗಾದ್ರೆ ಈ ಕೋನ 140 ಆದ್ರ ಇದೊಂದು ತ್ರಿಭುಜ ರೆಡಿ ಆಗಿದೆ ರೀ. ಯಾವ ತ್ರಿಭುಜ ರೆಡಿ ಆಗಿದೆ ಹೇಳ್ರಿ, ಸೊ ಎ ಆಗಿದೆ, ಬಿ ಇದೆ, ಪಿ ಇದೆ ರೀ. ಎ ಬಿ ಪಿ ಇದೆ. ಇದೇನ್ ಹೇಳ್ರಿ, ಬಾಹ್ಯ ಕೋನ. ಇದೊಂದು ಏನ್ ಹೇಳ್ರಿ, ಬಾಹ್ಯ ಕೋನ. ತ್ರಿಭುಜ ಎ ಬಿ ಪಿ ಯಲ್ಲಿ ಯಾವ ಕೋನ ರೀ, ಪಿ. ಎ ಪಿ ಡಿ ಅನ್ನೋದೊಂದು ಏನ್ ಹೇಳ್ರಿ, ಬಾಹ್ಯ ಕೋನ. ಬಾಹ್ಯ ಕೋನ ಏನಾಗಿರ್ತೈತೆ ಹೇಳ್ರಿ, ಕೋನ ಯಾವುದು, ಬಾಹ್ಯ ಕೋನ ಯಾವ್ದು, ಎ ಪಿ ಡಿ. ಬಾಹ್ಯ ಕೋನವು ಆ ತ್ರಿಭುಜದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರ್ತೈತಿ. ಹಂಗಾರೆ ಕೋನ ಎ, ಕೋನ ಬಿ. ಎ ಪಿ ಡಿ ಅಂದ್ರೆ 140, ಎ ಅಂದ್ರೆ ಎಷ್ಟು 25, ಬಿ ಅಂದ್ರೆ ಗೊತ್ತಿಲ್ಲ. ಆ 25 ಈ ಕಡೆ ಬಂದ್ರೆ ಏನಾಗ್ತಾ ಇದೆ, ಮೈನಸ್ ಆಗ್ತಾ ಇದೆ 25. ಸೊ ಕಳೀರಿ 115. ಸೊ ದಟ್ ಈಸ್ ಯಾವ್ದಾಯ್ತು, ಕೋನ ಬಿ. ಸೊ ಕೋನ ಬಿ ಇಸ್ ಈಕ್ವಲ್ ಟು ಸಿ. ಯಾಕ, ಒಂದೇ ವೃತ್ತಖಂಡದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು. ಸೊ ಕೋನ ಬಿ ಇಸ್ ಈಕ್ವಲ್ ಟು 115. ಕೋನ ಸಿ ಸಹಿತ ಏನಾಗಿರ್ತೈತಿ, 115 ಆಗಿರ್ತಾ ಇದೆ. ನೋಡಿ ನಿರ್ಧಾರಕಗಳು ಗೊತ್ತಿರಬೇಕು, ಹಾಗಾಗಿ ನಿಮ್ ಕೆಲಸ ನೆನಪಿರ್ಲಿ ನಿಮ್ಗೆ, ರೈಟ್. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಚಿತ್ರದಲ್ಲಿ ಮತ್ತೊಂದು ಸಮಸ್ಯೆ ಇದೆ ರೀ, ಸಿ ಡಿ ಇ. ಹಾಗಾದ್ರೆ ಈ ಕೋನ ಕೊಟ್ಟಿದ್ದಾರೆ ನೋಡಿ, ಸಿ ಡಿ ಎಷ್ಟಿದೆ ಹೇಳ್ರಿ, 110 ಇದೆ. ನೆಕ್ಸ್ಟ್ ಡಿ ಬಿ ಸಿ ಈ ಕೋನ 25 ಕೊಟ್ಟಿದ್ದಾರೆ. ಹಾಗಾದ್ರೆ ಎ ಸಿ ಡಿ ಅಳತೆ ಎಷ್ಟು, ಎ ಸಿ ಡಿ ಇದರದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಸಹಿತ ನಾವೇನ್ ಮಾಡಬೇಕು, ತ್ರಿಭುಜದ ನಿರ್ಧಾರಕ ಗುಣಗಳನ್ನ ತಗೋಬೇಕಾದಿದ್ರೆ ನೋಡಿ, ಒಂದು ಚಕ್ರೀಯ ಚತುರ್ಭುಜ ಇದೆ. ಇಲ್ಲಿ ಯಾವ ಚತುರ್ಭುಜ ರೀ, ಚಕ್ರೀಯ ಚತುರ್ಭುಜ. ನೋಡ್ರಿ ಇಲ್ಲಿ ಚಕ್ರೀಯ ಚತುರ್ಭುಜದ ಏನಾಗ್ತಿತ್ತು ಆತರ, ಸೊ ಸಿಂಪಲ್ ಆಗಿದೆ ಸ್ನೇಹಿತರೆ. ಆರಾಮಾಗಿ ನಾವೇನ್ ಮಾಡ್ಬೋದ್ರಿ, ನೋಡಿ ಯಾವುದು ತ್ರಿಭುಜ ಎ ಸಿ ಡಿ, ತ್ರಿಭುಜ ಯಾವ್ದು ಎ ಸಿ ಡಿ. ಇದಕ್ಕಿದೆ ಏನಾಗೈತೆ ಹೇಳ್ರಿ, ಬಾಹ್ಯ ಕೋನ ಆಗಿದೆ, ಹೌದಾ. ಇದಕ್ಕೇನಾಗಿದೆ, ಬಾಹ್ಯ ಕೋನ. 8ನೇ ತರಗತಿಯಲ್ಲಿ ಬರ್ತಾ ಇದಾವೆ ಬಾಹ್ಯ ಕೋನಗಳು. ತ್ರಿಭುಜ ಯಾವ್ದು ಹೇಳ್ರಿ, ಎ ಸಿ ಡಿ ಯಲ್ಲಿ, ರೈಟ್. ಸೊ ಬಾಹ್ಯ ಕೋನ ಯಾವ್ದು ಹೇಳ್ರಿ, ಬಾಹ್ಯ ಕೋನದ ಬಗ್ಗೆ ನಾವು ಬರಿಬೇಕಾಗಿತ್ತು, ಯಾವ್ದು, ಕೋನ ಸಿ ಡಿ ಇ. ಸೊ ಬಾಹ್ಯ ಕೋನ ಇಸ್ ಈಕ್ವಲ್ ಟು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಏನಾಗಿರ್ತೈತಿ, ಸಮನಾಗಿರ್ತೈತಿ ಅನ್ನೋದು ಹೇಳ್ಬೋದು. ಕ್ಲಿಯರ್, ಇದು ಒಂದು ನಿಮಗೆ ಪಾಯಿಂಟ್. ಬಟ್ ಇಲ್ಲಿ ನಾವು ತಗೋಬಹುದು, ಬಟ್ ಇಲ್ಲಿ ಯಾವ್ದೋ ಕೋನ ಕೊಟ್ಟಿಲ್ಲ ಅನ್ಕೊಳ್ಳಿ, ಅದ್ರ ನಮ್ಮ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಈ ರೂಲ್ಸ್ ಅನ್ನ ಫಾಲೋ ಮಾಡಬಾರ್ದು. ಇಲ್ಲಿ ಯಾಕೆ ಮಾಡಬಾರ್ದು, ನಿಮ್ ಕ್ಲಾರಿಟಿ ಇದೆ. ಯಾಕೆ ಎರಡು ಕೋನ ನಮ್ಗೆ ಕೊಟ್ಟಿದ್ರೆ ಬರಿಬಹುದು. ಬಟ್ ಒಂದ್ ಐಡಿಯಾ ನನಗೆ ಗೊತ್ತಿದೆ ಸ್ನೇಹಿತರೆ, ಇನ್ನೊಂದು ಬರ್ತಾ ಇದೆ. ಅದು ಅಂದ್ರೆ ಇದೊಂದು ಸರಳ ರೇಖೆ ಮೇಲೆ ಇದೊಂದು ಕಿರಣ ನಿಂತಿದ್ರಿ. ಹಂಗಾರೆ ಇದು 110 ಆದ್ರೆ ಇವೆರಡು ಕೂಡಿ ಎಷ್ಟಾಗ್ಬೇಕ್ರಿ, ಎಸ್ ಇದು 110 ಆದ್ರೆ ಇವೆರಡು ಕೂಡಿ ಎಷ್ಟಾಗ್ಬೇಕು, 70 ಆಗ್ಲೇಬೇಕು. ಯಾಕಂದ್ರ ಇಲ್ಲಿ ಎಷ್ಟು ಕೋನ ಉಂಟಾದೈತಿ, 180. ಇದೊಂದ ಮತ್ತೆ ಇದೊಂದು ಇವೆರಡು ಕೂಡಿ ಎಷ್ಟಾದೈತಿ, 180 ಆಗೈತಿ. ಹಾಗಾದ್ರೆ ಇದು 110 ಆದ್ರೆ ಇದು ಎಷ್ಟಾದೈತಿ, 70 ಆಗ್ತಾ ಇದೆ. ಕ್ಲಿಯರ್, ಇದು 70 ಇರ್ತಾರ. ಸೊ ದಟ್ ಈಸ್ ಆಲ್ಸೋ ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ. ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ, ಇಟ್ ಮೀನ್ಸ್ ಕೋನ ಡಿ ಇಸ್ ಈಕ್ವಲ್ ಟು ಕೋನ ಬಿ.
ಸಾರಿ ಅಭಿಮುಖ ಕೋನ ಮೊತ್ತ ಪ್ಲಸ್ ಕೋನ ಬಿ ಎರಡು ಕೂಡ್ರಿ ಏಟಾಗ್ಬೇಕ್ರಿ 180 ರೂಲ್ಸ್ ಅದ ರೀ. ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಯಾವ ಟೋಟಲ್ ಬಿ ರೀ, ಇದು ಟೋಟಲ್ ಬಿ, ಇದು ಟೋಟಲ್ ಡಿ, ಟೋಟಲ್ ಡಿ ಟೋಟಲ್ ಏನ್ ಹೇಳ್ರಿ ಡಿ, ಡಿ ಮತ್ತು ಡಿ ಕೂಡಿಸಿದ್ರೆ ಏಟಾಗೈತಿ 180. ಬಟ್ ಇದೇನು ಕೊಟ್ಟಿಲ್ಲ, ಇದಕ್ಕೆ ಎಕ್ಸ್ ಅಂತ ಇಟ್ಕೊಂಡ್ರಿ. ಸೊ ಇದು 70 ಇದೆ ರೀ, ಇದು 25, 70 25 ಎಷ್ಟೈತ್ರಿ 95 ಐತು. 95 ಅಂದ್ರೆ 180ದಾಗ 95 ಕಳೆದ್ರ ಇದು ಎಷ್ಟು ಬಂತ ಹೇಳ್ರಿ 85 ಬಂತ್ರಿ. ಎಷ್ಟು ಬಂತು 85 ಬಂತು, ಮುಗಿದ್ ಲೆಕ್ಕ. ಇದು 85 ಅದ್ರ ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಯದ ರೀ, ಈಜಿ ಅದ ರೀ, ಏನ್ ಸಮಸ್ಯೆ ಇಲ್ಲ ರೀ. ಒಂದು ಚಕ್ರೀಯ ಚತುರ್ಭುಜದಲ್ಲಿ ಅಥವಾ ಇದು ಕೋನ 85 ಇರ್ತಾರೆ, ಯಾಕಂದ್ರೆ ಇದೊಂದು ಏನಂತ ಅನ್ಬೋದು ಈಗ ಜಾ ಅನ್ಬೋದು. ಆ ಜಾತ ಕೇಂದ್ರದಿಂದ ಉಂಟಾಗಿರ್ತಕ್ಕಂಥ ಕೋನ ಇದೊಂದು ಕೋನ ಉಂಟಾಗ್ಯದ, ಇದೊಂದು ಕೋನ ಇದು 85, ದಟ್ ಇಸ್ ಆಲ್ಸೋ 85. ನೋಡ್ರಿ ಎಷ್ಟೆಷ್ಟು ನಿರ್ಧಾರಗಳು ಯೂಸ್ ಆಗ್ತವೆ ಅಲ್ಲಿ. ಛೇದಕ ವೃತ್ತಖಂಡದ ಮೇಲೆ ಇರ್ತಕ್ಕಂಥ ಕೋನಗಳ ರೂಲ್ಸು, ತ್ರಿಭುಜದ ರೂಲ್ಸು, ಜೊತೆಗೆ ಛೇದಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೂಲ್ಸು. ನೋಡಿ ಎಷ್ಟು ವೆರೈಟಿ ಆಗಿರ್ತಕ್ಕಂಥದ್ದು ಎಲ್ಲಾ ಕೂಡಿ ಉತ್ತರನ ಬರಿತಾ ಇದೆ. ಸೊ ದಟ್ ಇಸ್ ಆನ್ಸರ್ ಎಷ್ಟಾದ್ರೆ 85. ಇನ್ ನೆಕ್ಸ್ಟ್ ಸಿಯರ್ ಪಿನ್ಸಿಕ್ ಕಾರ್ಪೆಟ್ ಈ 8ನೇ ತರಗತಿಯಲ್ಲಿ ಬಂದಿರತಕ್ಕಂಥ ಒಂದು ಹೊಸ, ನೋಡಿ ದಯವಿಟ್ಟು ಹೊಸ ಪುಸ್ತಕವನ್ನು ಸಹಿತ ಸ್ಟಡಿ ಮಾಡ್ರಿ. ಅದ್ರ ಮೇಲೂ ಸಹಿತ ಮಾಡೆಲ್ ಕ್ವಶನ್ ಪೇಪರ್ದಾಗ ಪ್ರಶ್ನೆಗಳು ಬಂದಿದಾವೆ. ಸೊ ಇವತ್ತು 25 ಬಿಡಿಸ್ತಾ ಇದ್ದೇನೆ, ನೆಕ್ಸ್ಟ್ ನಾಳೆ ದಿವಸ ಮತ್ತೆ 25 ಬಿಡಿಸ್ತೇನೆ, ಯಾಕಂದ್ರೆ ಹಾಪ್ ಅಪ್ ಮಾಡಿಬಿಡೋಣ ರೀ. ಕ್ಲಿಯರ್? ಓಕೆ, ಎಸ್. ಈ 3ನೇ ಹಂತದಲ್ಲಿ ಉಳಿಯುವ ಚೌಕಗಳ ಸಂಖ್ಯೆ. ಇದು ರೂಲ್ಸ್ ಏನ್ ಹೇಳ್ತದಪ್ಪ ಅಂದ್ರೆ ಒಂದು ಚೌಕ್ ಇದೆ ಅಂತ ತಿಳ್ಕೊರಿ. ಇದು ಎಷ್ಟು ಅದ ರೀ 1 ಇದೆ, ರೈಟ್. ಇನ್ನ ಮತ್ತೊಂದು ಚೌಕ್ ತಗೋರಿ, ಆ ತರ ಸಮಭಾಗ ಮಾಡ್ರಿ ಅಂತ ಹೇಳ್ತಾರ. ಏನ್ ಮಾಡ್ರಿ ಸಮಭಾಗ. ಇದ್ರಾಗ ನಡುವಿನ ಒಂದು ಬಿಟ್ಟು ಬಿಡ್ರಿ ಅಂತ ಹೇಳ್ತಾರ. ನಡುವಿನ ಒಂದು ಏನ್ ಮಾಡ್ರಿ ಬಿಟ್ಟು ಬಿಡ್ರಿ, 3 into 3 ಅಂತ ಹೇಳ್ತಾರ. ನಡುವಿನ ಒಂದು ಏನ್ ಮಾಡ್ರಿ ಬಿಟ್ಟು ಬಿಡ್ರಿ. ಹಂಗಾರೆ ಎಷ್ಟು ಉಳಿದು ನೋಡ್ರಿ, ಎಷ್ಟು ಉಳಿದ್ರಿ 1 2 3 4 5 6 7 8 ಉಳಿದ್ರಿ. ಸೊ ಇವತ್ತು ಚೌಕಟ್ಟು. ನೆಕ್ಸ್ಟ್ 4ದು ಮಾಡ್ರಿ, 1 2 ರೈಟ್. ಅಥವಾ ಅವ್ರು ಹೆಂಗ್ ಐಡಿಯಾ ಕೊಡ್ತಾರಂದ್ರೆ ರೀ, ಈಗ ನೋಡಿ ಈ ಒಂದು ಚೌಕ್ ಇದೊಂದು ಬಿಟ್ಟು ಅಂದ್ರೆ ಈಗ ಇದ್ರಾಗ ಮತ್ತೆ ಏನ್ ಮಾಡ್ರಿ, ಇದ್ರಾಗ ಮತ್ತೆ ಭಾಗ ಮಾಡ್ರಿ ಅಂತಾರ ಅವ್ರು. 4 ಭಾಗ ಮಾಡ್ರಿ ಅಂತಿರ್ತಾರೆ. ಎಷ್ಟು ಭಾಗ ಮಾಡಿದ್ರೆ ಇದ್ರಾಗ ಇದೇನು ಉಳಿದಲ್ಲ, ಇದು ಪ್ರತಿಯೊಂದು ಚೌಕದಾಗ ಏನ್ ಮಾಡ್ಬೇಕು ನಾವು ಮತ್ತೆ 4 ಭಾಗ ಮಾಡ್ಬೇಕು, ರೈಟ್. ಸೊ 4 ಭಾಗದಾಗ ಮತ್ತೆ ನಡುವಿನ ಒಂದು ತೆಗೆದು ಬಿಡ್ಬೇಕ್ರಿ. ನಡುವಿನ ಒಂದು ಏನ್ ಮಾಡ್ಬೇಕು ತೆಗಿಬೇಕು. ಸೊ ಆ ಒಂದು ಸರಣಿ ಏನಾಗ್ತದಪ್ಪ ಅಂದ್ರ 8 ರ ಘಾತ 1, 8 ರ ಘಾತ 2, 8 ರ ಘಾತ 3, 8 ರ ಘಾತ 4 ಈ ರೀತಿ ಹಂತಗಳು ಬರ್ತಾ ಇದಾವೆ. 1ನೇ ಹಂತ 8 ರ ಘಾತ ಎಷ್ಟಿದೆ ಹೇಳ್ರಿ 0 ಇದೆ ರೀ. 8 ರ ಘಾತ ಎಷ್ಟಿದೆ ಹೇಳ್ರಿ, ಸಾರಿ 1 ಇದೆ. 8 ರ ಘಾತ ಎಷ್ಟಿದೆ ರೀ ಚೌಕ 1. ಆದ್ರೆ 1ನೇ ಹಂತದ ಚೌಕಗಳ ಸಂಖ್ಯೆ ಎಷ್ಟು ಬರ್ತಾವ್ರಿ 8 ಬರ್ತಾವ. ಸೊ ಇದನ್ನ ಬಿಟ್ಟು ಬಿಡ್ತಾರ ಅವ್ರು. ಇದಕ್ಕೆ ನಾವು 8 ರ ಘಾತ 0 ಅಂತ ಕರಿತಾರ ಅವ್ರ, ನೆನ್ಪಿಟ್ಕೊರಿ. ಇದ್ರದ್ದೇನ್ ತಲೆ ಕಟ್ಸ್ಕೊಕ್ ಹೋಗಬೇಡ್ರಿ. ಅವ್ರು ಇಲ್ಲಿಂದಾನೆ ಸ್ಟಾರ್ಟ್ ಆಗಿದ್ರಿ, ನಿಮ್ಗೆ ಐಡಿಯಾ ಕೊಟ್ಟೆ ಚೌಕವನ್ನೇ ಯೂಸ್ ಮಾಡ್ಬೋದು. ಹೌದಾ, ಇಲ್ಲಿಂದಾನೆ ಸ್ಟಾರ್ಟ್ ಆಗ್ತೈತೆ ಅವ್ರದ. 8 ರ ಘಾತ ಏನ್ ಹೇಳ್ತಿದ್ದು 1 ಅದನ್ನು ಕರಿತಾ ಇದ್ರು. ಇಲ್ಲಿ ಏನಾಗ್ತದ 8 ರ ಘಾತ 2 ಅದನ್ನು ಕರಿತಾ ಇರೋದು. ಅಂದ್ರ ಇಂತಾವ್ ಏನ್ ಮಾಡ್ಬೇಕು, ಇದು ರೆಡಿ ಆಗ್ಬೇಕಿದೆ. ಇಲ್ಲಿ ಏನಾಗ್ಬೇಕು ರೆಡಿ ಆಗ್ಬೇಕು. ಸೊ ನೆನ್ಪಿಟ್ಕೋರಿ, 8 ರ ಘಾತ 2 ಅಂದ್ರೆ ಎಷ್ಟ್ರಿ 64. 8 ರ ಘಾತ 3 ಅಂದ್ರೆ 512. ಸೊ ಹಾಗಾಗಿ ಸರಿಯಾದ ಉತ್ತರ ಹೇಳಿದ್ರೆ 512 ಚೌಕಗಳು ಬರ್ತಾವೆ. ಇದು 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ. ಸಂಖ್ಯಾ ಪದ್ಧತಿ 8ನೇ ತರಗತಿಯ ಹೊಸ ಪುಸ್ತಕ ಇದೆ ರೀ. ಹೊಸ ಪುಸ್ತಕದಲ್ಲಿ ಸಾಕಷ್ಟು ಹೊಸ ಕಾನ್ಸೆಪ್ಟ್ಗಳು ಬಂದಿದಾವೆ, ಮಿಸ್ ಮಾಡ್ಕೊಕ್ ಹೋಗ್ಬೇಡಿ, ರೈಟ್. ಓಕೆ, ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ನಾವು ನೋಡೋದಾದ್ರೆ. ಸೊ ನೆಕ್ಸ್ಟ್ 23 ಪ್ರಶ್ನೆ. ಒಂದು ಘನದ ಒಳಗಡೆ ಘನವನ್ನ ತೆಗೋಣ ರೀ. ಎಸ್, ಘನವನ್ನ ತೆಗೆದ್ಬಿಡೋಣ ರೀ. ಮೊದಲು ಒಂದು ಚೌಕ ತೆಗೋಣ, ರೈಟ್. ಸೊ ಘನ ತೆಗಿತಾ ಇದ್ದೇನೆ. ಈ ಘನದಲ್ಲಿ ಏನಾಗ್ಯದಪ್ಪ ಅಂದ್ರ ಘನದಲ್ಲಿ ಘನವನ್ನ ತೆಗಿತಾ ಇದ್ದೇನೆ ನಾನು, ಗಮನಿಸ್ತಾ ಇದ್ದಾರೆ. ಸೊ ಇದೊಂದು ಏನಂದ್ರೆ ಒಂದು ಘನ ಕ್ಯೂಬ್ ಇದೆ. ಕ್ಲಿಯರ್? ಈ ಕ್ಯೂಬ್ ಒಳಗೆ ಏನ್ ಮಾಡಿದಾರೆ, ಒಂದು ಗೋಳವನ್ನ ಇಟ್ಟಿದ್ದಾರೆ. ಇದ್ರೊಳಗೆ ಏನ್ ಮಾಡಿದಾರೆ, ಒಂದು ಗೋಳವನ್ನ ಇಟ್ಟಿದ್ದಾರೆ. ಸೊ ಈ ರೀತಿ ಗೋಳ ಇದೆ ರೀ. ಆ ಗೋಳ ಏನಾಗಿರ್ತದೆ, ಅದ್ರ ಕೇಂದ್ರ ಬಿಂದು ಇದ್ರದ್ದು ಏನಾಗಿರ್ತದೆ, ಇದು ತ್ರಿಜ್ಯ ಆಗಿರ್ತದೆ. ಇದೇನಾಗಿರ್ತದೆ ತ್ರಿಜ್ಯ ಅಂತ ಹೇಳ್ಬೋದು. ಇವೆಲ್ಲ ತ್ರಿಜ್ಯಗಳು, ರೈಟ್. ಅವ್ರೇನಂತಾರು ಹೊಂದಿಕೊಳ್ಳುವ ಗೋಳದ ಘನಫಲ ಬರಿಬೇಕಲ್ಲ, ಗೋಳದ ಘನಫಲ ಮತ್ತು ಘನದ ಘನಫಲಗಳ ಅನುಪಾತ. ಘನದ ಘನಫಲಗಳ ಅನುಪಾತ. ಘನ ಅಂದ್ರೆ ಎಲ್ಲಾ ಭಾವಗಳು ಏನಾಗಿರ್ತವೆ ಸೇಮ ಇರ್ತದೆ. ಉದ್ದ ಇಂಟು ಅಗಲ ಇಂಟು ಏನಾಗಿರ್ತೈತಿ ಸೇಮ ಇರ್ತದ. ಸ್ನೇಹಿತರೆ ನಿಮ್ಗೆಲ್ಲ ಬರ್ತಾ ಇದ್ದಾರೆ. ಅದ ಘನಗಳ ಏನಾಗಿರ್ತೈತಿ ಘನಫಲ ಎ ಕ್ಯೂಬ್ ಅಂತ ಬರಿಬೋದು ನಾವು, ರೈಟ್. ಎ ಕ್ಯೂಬ್ ಅಂತ ಬರಿಬೋದು. ಗೋಳದ ಘನಫಲ ಏನಾಗ್ತದಪ್ಪ ಅಂದ್ರ ಗೋಳದ ಘನಫಲ ಸೂತ್ರ ಏನಿದೆ 4/3 ಪೈ
r³ ಇದೆ, 4/3 ಪೈ r³ ಇದೆ. ನಿಮ್ಗೆಲ್ಲ ಆಲ್ರೆಡಿ ಗೊತ್ತೇ ಇದೆ ಅದು ಸ್ನೇಹಿತರೆ, ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರ ತ್ರಿಜ್ಯ ನಮ್ಗೆ ಗೊತ್ತಿರ್ಬೇಕು. ತ್ರಿಜ್ಯ ಏನಾಗೈತೆ ನೋಡಿ, ಇಷ್ಟೇ ಅದ ರೀ. ಈ ಕಡೆ ಎಷ್ಟದ, ಈ ಕಡೆ ಎಷ್ಟದ. ಹಾಗಾರ ಇದು ಬಾಹು ಏನದ, ಇವು ಬಾಹುಗಳದ ಅರ್ಧ ನಮ್ಗೆ ಏನಾಗ್ತದಪ್ಪ ಅಂದ್ರೆ ತ್ರಿಜ್ಯ ಸಿಗ್ತಾ ಇದೆ. ಸೊ ದಟ್ ಇಸ್ ಆರ್ ಇಸ್ ಈಕ್ವಲ್ ಟು ಏನಾಗಿರ್ತದೆ ಅಂದ್ರೆ a/2 ಆಗಿರುತ್ತೆ. ಆರ್ ಇಸ್ ಈಕ್ವಲ್ ಟು a/2. ಸೊ ಫಿಲ್ ಅಪ್ ಮಾಡಿ. ಸೊ 4/3 ಇದೆ, 5 ಇದೆ, ಆರ್ ಅಂದ್ರೆ ಏನ್ ಹೇಳ್ರಿ, a/2 ಕ್ಯೂಬ್ ಇದೆ. ಸೊ ಡಿವೈಡ್ ಬೈ ಏನ್ ಹೇಳ್ರಿ, a ಕ್ಯೂಬ್ ಇದೆ. ಕ್ಲಿಯರ್? ಎಸ್. ಹಾಗಾದ್ರೆ ಇದನ್ನ ಹೆಂಗ್ ಬರೀಬಹುದು, 4/3 5 ಇಂಟು ಏನ್ ಬರೀಬಹುದ್ರಿ, a ಕ್ಯೂಬ್ ಡಿವೈಡ್ ಬೈ 2 ಕ್ಯೂಬ್ ಅಂದ್ರೆ ಎಷ್ಟು, 8 ಡಿವೈಡ್ ಬೈ ಏನ್ ಹೇಳ್ರಿ, a ಕ್ಯೂಬ್ ಏನಾದ್ರು ಕ್ಯಾನ್ಸಲ್ ಆಗೋದು, ಹೌದಾ? ನೆಕ್ಸ್ಟ್ 4 ಒಂದ್ಲೆ 4 ಎರಡ್ಲೆ. ಕ್ಲಿಯರ್? ಸೊ ಹಾಗಾದ್ರೆ 3 ಎರಡ್ಲೆ ಅಷ್ಟು ಹೇಳ್ರಿ, 4 1 ಪೈ 1 ಇದೆ ಅನ್ಕೊಳ್ಳಿ, ಪೈ ಎಟ್ಟ ಉಳಿತು, 3 ಎರಡ್ಲೆ ಅಷ್ಟು ಉಳಿತ್ರಿ 6. ಸೊ ಹಾಗಾಗಿ ಆನ್ಸರ್ ಏನ್ ಬರ್ತದೆ ರೀ, 5/6 6/5. ಉಲ್ಟಾ ಮಾಡ್ಬೇಕಂದ್ರೆ ಇದನ್ನ ನೋಡ್ರಿ, ಚೆಕ್ ಮಾಡ್ರಿ. ಅವ್ರೇನಂದ್ರು ಗೋಳದ ಘನಫಲ, ಗೋಳದ ಘನಫಲ ಆನ್ಸರ್ ಅಂತೂ ಕರೆಕ್ಟ್ ಬಂದದ. ಬಟ್ ಎ ಕ್ಯೂಬ್, ಸಾರಿ ನಾವು ಇಲ್ಲಿ ತಪ್ಪಿದ, ಹಿಂಗ್ ಡೈರೆಕ್ಟ್ ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ. ಸಾರಿ ಆನ್ಸರ್ ಕರೆಕ್ಟ್ ಇದೆ ರೀ, ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ತಪ್ಪಿದೆ. ಹಿಂಗ್ ಡೈರೆಕ್ಟ್ ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ ರೀ. ಡೈರೆಕ್ಟ್ ಎ ಕ್ಯೂಬ್ ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ, ನೆನಪಿಟ್ಟುಕೊಳ್ಳಿ, ಹೌದಾ? ಸೊ ಅದನ್ನ ಲೆಕ್ಕ ಮಾಡ್ಬೇಕಂದ್ರೆ ನೋಡಿ, 4π a³ ಇದೆ, ಅದನ್ನ ಪೆಲ್ಲ ಯಾವ್ದು ನೋಡಿ, ರೈಟ್? ಸೊ ಡಿವೈಡ್ ಬೈ ಏನಿದೆ ಹೇಳ್ರಿ, 3. ಇವೆಲ್ಲ ತೆಗೆದು ಹತ್ತಾಡು ಗಾಡಿ 3 ಎಂಟ್ಲೆ ಎಷ್ಟು ಹೇಳ್ರಿ, 24. ಡಿವೈಡ್ ಬೈ ಏನಿದೆ ಹೇಳ್ರಿ, a³ ಇದೆ ರೀ. 4 ಒಂದ್ಲೆ 4 ಆರ್ಲೆ. ಸೊ ಆನ್ಸರ್ ಏನ್ ಬರ್ತಾ ಇದೆ ನೋಡ್ರಿ, ಇಲ್ಲಿ ಬರಿತಾ ಇದೆ ನಾನು, 4π a³. ಸರಿ, 4 ಅಂತ ಹೋಗಿದಲ್ರಿ, ಪಟ್ಟ ಹೊಡೆದಿಲ್ಲ. ಕನ್ಫ್ಯೂಸ್ ಮಾಡ್ಕೊಂಗಿಲ್ಲ ರೀ, ಈಸಿ ಇದಾವ ಲೆಕ್ಕಗಳು, ಹೌದಾ? ಸೊ ಡಿವೈಡ್ ಬೈ ಏನಿದೆ ಹೇಳ್ರಿ, a³ ಇದೆ. ಸೊ ಇದನ್ನ ಹೆಂಗ್ ಬರೀದು ನಿಮ್ಗೆ ಗೊತ್ತಿದೆ, 5a³ ಡಿವೈಡ್ ಬೈ 6 ಇಂಟು ಇದನ್ನ ಉಲ್ಟಾ ಬರೋದಂದ್ರೆ 1/a³. ಇವಾಗ ಕ್ಲಿಯರ್ ಆಗಿ a³ ಕ್ಯಾನ್ಸಲ್. ಸೊ ಮತ್ತೆ ಹಂಗ ಬರ್ತೀವಿ ಇಂತ, ಹೌದಾ? ಅವ್ರ ಪ್ರಶ್ನೆ ತಪ್ಪಿಡ್ಯಾರ, ಸರಿಯಾದ ಉತ್ತರ ಇದೇ ಇದೆ, ಬಟ್ ಅಲ್ಲಿ ಉಲ್ಟಾ ಆಗ್ಯದ. ಗೋಳದ ಘನಫಲ ಅಂದ್ಕೊಳ್ಳೆ ನಾವು ಫಸ್ಟ್ ಗೋಳನ ಬರೀಬೇಕ್ರಿ, ಆಮೇಲೆ ಘನದ ಘನಫಲ ಕೇಳಿದ್ರೆ ಘನದ ಕೆಳಗೆ ಬರೀಬೇಕ್ರಿ. ಅವ್ರೇನ್ ಮಾಡಿದಾರೆ, ಬಹುಶಃ ಉಲ್ಟಾ ಇಟ್ಕೊಂಡು ಮಾಡಿದ್ದಾರೆ, ಹಾಗಾಗಿ ಅದು ಆನ್ಸರ್ ಬರ್ತಾ ಇದೆ. ಬಟ್ ಎಕ್ಸಾಕ್ಟ್ಲಿ ಆನ್ಸರ್ ರೈಟ್ ಇದೆ, ಏನ್ ಸಮಸ್ಯೆ ಇಲ್ಲ ರೀ, ರೈಟ್? ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2 ಗೋಳದ ಘನಫಲಗಳ ಮೇಲ್ಮೈ ವಿಸ್ತೀರ್ಣ. 2 ಗೋಳಗಳಂದ್ರೆ ಏನ, ಘನಫಲಗಳ ಮೇಲ್ಮೈ ವಿಸ್ತೀರ್ಣ. ಒಂದು r1 ಅನ್ನೋನ್ರಿ, ಇನ್ನೊಂದಕ್ಕೆ ಏನನ್ರಿ, r2 ಅನ್ನೋನ್ರಿ. ಇದು ಸೂತ್ರ ರೀ, 4πr² ಸೂತ್ರ ರೀ. ಎಷ್ಟಿದೆ ರೀ, 4 ಕ್ಯಾನ್ಸಲ್, ಪೈ ಕ್ಯಾನ್ಸಲ್, ಹಂಗಾರೆ ಏನು ಉಳಿತ್ರಿ, r1² ಡಿವೈಡ್ ಬೈ r2 ಡಿವೈಡ್ ಬೈ r2² ಇಸ್ ಈಕ್ವಲ್ ಟು ಎಷ್ಟಿದೆ, 1/16 ಇದೆ. ಹಾಗಾದ್ರೆ ಸ್ಕ್ವೇರ್ಗಳು ಈ ಕಡೆ ಬಂದಂದ್ರೆ ರೂಟ್ ಆಗ್ತದೆ, ಅವಾಗ ಸ್ಕ್ವೇರ್ ರೂಟ್ ಹೋದಂದ್ರೆ ಏನಾಗ್ತದೆ, 1/4 ಬರ್ತೈತಿ. ಸೊ ದಟ್ ಈಸ್ ಈಕ್ವಲ್ ಟು ಏನಾಗಿದೆ ಹೇಳ್ರಿ, r1/r2 ಆಗಿರ್ತಾ ಇದೆ. 1/4 r1/r2 ಆಗಿರ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಅವುಗಳ ಘನಫಲಗಳು ಅಂದ್ರೆ ನಿಮ್ಗೆ ಗೊತ್ತೈತಿ, 4/3 ಪೈ r1³ ಅಂತ ಬರಿಬೇಕು ಒಂದನೇತ್ರದ. ಎರಡನೇತ್ರದ 4/3 ಪೈ r2³. ಹಾಗಾದ್ರೆ 4/3 ಪೈ 4/3 ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು ನಮ್ಗ, r1³ ಡಿವೈಡ್ ಬೈ r2³. r1 ಅಂದ್ರೆ ಎಷ್ಟಿದೆ ರೀ, 1³ r2 ಅಂದ್ರೆ 4³ 1³ ಅಂದ್ರೆ 1, 4³ ಅಂದ್ರೆ 64. 1:64. 1:64. ಸೊ ದಟ್ ಈಸ್ ರೈಟ್ ಆನ್ಸರ್, ಹೌದಾ? ಎಸ್. ಬನ್ನಿ ನೆಕ್ಸ್ಟ್, 3 ಸಮತೋಲಿತ ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಮ್ಮಿಸಿದಾಗ ಒಂದು ನಾಣ್ಯವನ್ನ ಚಿಮ್ಮಿಸಿದಾಗ ಹೆಡ್ ಟೇಲ್ ಬರ್ತದೆ. 2 ನಾಣ್ಯಗಳನ್ನ ಚಿಮ್ಮಿಸಿದಾಗ ಈ ರೀತಿ ಬರ್ತದೆ, ಹೆಡ್ ಟೇಲ್ ಹೆಡ್ ಟೇಲ್. 3 ಇದ್ದಾಗ ಹೆಡ್ ಟೇಲ್, ದೆನ್ ಅಗೇನ್ ಹೆಡ್, ದೆನ್ ಟೇಲ್, ದೆನ್ ಹೆಡ್ ಟೇಲ್, ಹೌದಾ? ಹೆಡ್ ಬರ್ತಾ ಇದೆ, ಟೇಲ್ ಬರ್ತಾ ಇದೆ, ರೈಟ್? ಹಾಗಾದ್ರೆ ಪುಚ್ಚಗಳು ಒಂದೇದು ಏನ್ ಬರ್ತದೆ, ಒಂದೇ ನೋಡಿ ಎಷ್ಟು ಯಾವ ಬರ್ತದೆ ನಮ್ಗೆ ಗೊತ್ತಿರ್ಬೇಕಂದ್ರೆ, H ಬರ್ತೈತಿ, H ಬರ್ತಾ ಇದೆ, H ಬರ್ತಾ ಇದೆ. ನೆಕ್ಸ್ಟ್ HTH ಬರ್ತಾ ಇದೆ, HTH ಬರ್ತಾ ಇದೆ, HTT ಬರ್ತಾ ಇದೆ, HTT ಬರ್ತಾ ಇದೆ, HHH ಬರ್ತಾ ಇದೆ, HH ಬರ್ತಾ ಇದೆ, HHT ಬರ್ತಾ ಇದೆ, HHT ಬರ್ತಾ ಇದೆ. ಏಕಕಾಲದಲ್ಲಿ ನಾಣ್ಯಗಳು HTT ಬರ್ತಾ ಇದೆ, HTT ಬರ್ತಾ ಇದೆ. ಕ್ಲಿಯರ್? ಸೊ ಹಾಗಾದ್ರೆ ಅವ್ರು ಏನ್ ಹೇಳ್ತಾರಪ್ಪ ಅದರ ಗಮನಿಸ್ಬೇಕಿಲ್ಲಿ, ಟೇಲ್ಸ್ಗಳು ಸರಿಯಾಗಿ 2 ಟೇಲ್ಗಳು ಬರುವಂತೆ
ಕಂಪಲ್ಸರಿ ಎರಡ ಬರ್ಬೇಕಂತ ಹೇಳ್ತಾರೆ. ಎರಡ ಟೇಲ್ಗಳು ಬರ್ಬೇಕು. ಎರಡ ಟೇಲ್ಗಳು ಎಲ್ಲಿದಾವ್ರಿ? ಒಂದು ಸಂಭವನೀಯತೆ, ಸಾರಿ ಟೇಲ್ಗಳಂದ್ರ ಟಿಗಳು ಬರ್ಬೇಕು. ಒಂದು ಸಂಭವನೀಯತೆ, ಇದು ಎರಡು ಸಂಭವನೀಯತೆ. ಎಷ್ಟು ಬರ್ತಾವ್ರಿ? ಎರಡ ಬರ್ತಾವಲ್ರಿ? ಎಚ್ ಟಿ ಟಿ ಇರೋದ್ರಿ ಎಚ್ ಟಿ ಟಿ ಅಂತ ಕರೆಕ್ಟ್ ಅದರಿ. ಎಚ್ ಟಿ ಟಿ ಕ್ಲಿಯರ್ ಇರತ್ತಲ್ಲ. ಹಾಗಾದ್ರೆ ಎರಡು ಟೇಲ್ಗಳು ಸರಿಯಾಗಿ ಎರಡು ಟೇಲ್ಗಳು ಅಂದ್ರೆ ಟೋಟಲ್ 8 ಅದಾವ್ರಿ. ಟೋಟಲ್ 8 ಅದಾವೆ. ಅದ್ರಾಗ ಎಷ್ಟು ಬಂದಾವೆ ನೋಡ್ರಿ. ಅವ್ರ ಏನ್ ಹೇಳ್ತಾರೆ? ಕುರ್ಚಿಗಳು ಬೀಳುವ ಸಂಭವನೀಯತೆ ಅಂತಾರೆ. ಇದು ಆಪ್ಷನ್ಸ್ ಇಲ್ಲ ಇದೆ ಇಲ್ಲ ನೋಡೋಣ. ಕಟ್ತಾ ಹೋಗ್ತದ್ರಿ. ಕಟ್ತಾ ಹೊಡೆದ್ರೆ 2 ಅಂದ್ರೆ 1/4 ಇಲ್ಲ ನೋಡ್ರಿ. ಸರಿಯಾಗಿ ಎರಡು ಕುಚ್ಚೆಗಳು ಟೇಲ್ಸ್ ಬೀಳುವ ಸಂಭವನೀಯತೆ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿಸಿದಾಗ ಎಚ್ 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 ಟಿ ಎಚ್ ಟಿ ಎಚ್ ಎಚ್ ಟಿ. ಓಹೋ ಓಹೋ ಹಿಂಗಾಗಿ ನಿಮ್ ಗಡಬಡಿ ಆಗಿ ಇಲ್ಲಿ ಏನೈತಿ ಹೇಳ್ರಿ? ಟಿ ಅದರಿ. ಎಲ್ಲಾನು ತೆಗೆದು ನಾವು ಈಗ ಹಿಂಗಾಗಿ ಅಣ್ಣ ನನ್ನ ಉತ್ತರ ಯಾಕೆ ಬರ್ತಾ ಇಲ್ಲ? ಇಲ್ಲಿ ಟಿ ಬರ್ಕೋಬೇಕಂದ್ರೆ ಟಿ ಎಚ್ ಎಚ್ ಟಿ ಎಚ್ ಎಚ್ ಟಿ ಎಚ್ ಟಿ ಟಿ ಎಚ್ ಟಿ 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 ಎಚ್ ಟಿ ಟಿ ಎಚ್ ಟಿ 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 3 ಟಿ ಟಿ. ಹಾ, ಈಗ ಕ್ಲಿಯರ್ ಆಯ್ತು. ಅದಂದ್ರೆ ನಮ್ಗೆ ಯಾಕೆ ಗದ್ದು ಹಿಡಿತು? ಹೌದಾ? ಎಸ್ ಗದ್ದು ಆಗ್ತಿರ್ತಾವಲ್ರಿ. ಓಕೆ, ಈಸಿ ಕ್ವಶನ್ಸ್ ಬಿಟ್ಟು ಬರ್ತಾವ. ಇಲ್ಲಿ ಒಂದಿದೆ ಟಿ, ನೆಕ್ಸ್ಟ್ ಇದ್ರಾಗ ಒಂದಿದೆ ಟಿ, ನೆಕ್ಸ್ಟ್ ಇದ್ರಾಗ ಒಂದಿದೆ ಟಿ. ಸೊ ಹಾಗಾಗಿ ಆನ್ಸರ್ ಏನಾಗ್ತಿತ್ತು ಅಂದ್ರೆ 3/8. 3 ಏನಾಗ್ತದ 8. ಒಟ್ಟು 8 ಇದಾವೆ. ಅದ್ರಾಗ 3 ಟಿ ಟಿಗಳು ಸಿಗ್ತಾ ಇದಾವೆ. ರೈಟ್. ಸೊ ಬನ್ನಿ ಇನ್ನೊಂದು ಸಾಕಷ್ಟ. ಓಕೆ, ಉಳಿದುದನ್ನ ನಾಳೆ ದಿವಸ ನೋಡೋಣ ಸ್ನೇಹಿತರೆ. ಇನ್ನೊಂದು ಪ್ರಶ್ನೆ ಇದ್ದರೆ ಚಿರು ಬರ್ದ್ ಬಿಡೋಣ. ಯಾಕ ಬಂದಿತ್ತು ಅಂದ್ಮೇಲೆ ಬರ್ದ್ ಬಿಡೋಣ. ಎಲ್ಲಾ ಅಂಕಿಗಳನ್ನು ಪುನರಾವರ್ತಿಸದೆ ರಿಪೀಟ್ ಆಗ್ಬಾರ್ದ್ರಿ. ಒಮ್ಮೆ ಬಳಸಿ ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ 6ನೇತೆ 7ನೇತೆಗೆ ಇರ್ತಕ್ಕಂಥ ಟಾಪಿಕ್ ಇದು. ಅತಿ ಚಿಕ್ಕ ಸಂಖ್ಯೆ 10 ಅಂಕಿಯ ಸಮ ಸಂಖ್ಯೆ. ಅತಿ ಚಿಕ್ಕ ಯಾವ್ದಂದ್ರೆ 0ದಿಂದ 9. ಸ್ಟಾರ್ಟಿಂಗ್ 0 ಬರೆಯಂಗಿಲ್ಲ ರೀ. ಬಿಕಾಸ್ ಯಾಕೆ ಹೇಳ್ರಿ? 0 ಬರ್ದು ಅಂದ್ರೆ ಅದು 9 ಅಂಕಿ ಆಗ್ತೈತಿ. ಹಾಗಾಗಿ ಚಿಕ್ಕದ್ ಬರೋದು, ಅದಕ್ಕಿಂತ ಚಿಕ್ಕದ್ ಬರೋದು, ಆಮೇಲೆ 0 ಬರ್ತೀನಿ. ಸಾರಿ, 0ಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದು ಬರ್ದ ಆಮೇಲೆ 0 ಬರೆದು ಆಮೇಲೆ ಚಿಕ್ಕ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕು. 2 3 4 5 6 7 8 9. ಇದು ತಪ್ಪಾಗ್ತೈತಿ. ಯಾಕೆ ತಪ್ಪಾಗ್ತೈತಿ ನೀವು ಅನ್ಬೋದು? ಸರ್ ಇದ್ಯಾಕೆ ತಪ್ಪಾಗ್ತೈತಿ? ಅವ್ರೇನಂದ್ರು ಸಮ ಸಂಖ್ಯೆ ಅಂದಾರೆ. ಇದು ಸಮ ಸಂಖ್ಯೆ ಅಲ್ಲ ರೀ. ಅವಾಗ ನಾನು ಏನ್ ಮಾಡ್ಬೇಕು? 1 0 2 3 4 5 6 7 ಉಲ್ಟಾ ಬರ್ಬಿಡೋದು 9 8. ಸೊ ದಟ್ ಈಸ್ ಆನ್ಸರ್. ನೆನ್ಪಿಟ್ಕೊ. ಸೊ ದಟ್ ಈಸ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಇನ್ನು ಮಜಾಗಿರ್ತಕ್ಕಂಥ ಲೆಕ್ಕಗಳಿದಾವೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಸ್ನೇಹಿತರೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೆ, ನಿಮ್ಗೆ ಗೊತ್ತಿರಬೇಕು. ಕಂಪಲ್ಸರಿ ಮ್ಯಾಥ್ಸ್ ನಲ್ಲಿ ಏನಾಗಿದೆ ಅಂದ್ರೆ 6 to 10th 35 ಕ್ವಶನ್ಸ್ ಗಳು ಕವರ್ ಆಗಿದಾವೆ. ನೆನ್ಪಿಟ್ಕೋರಿ, 35 ಕ್ವಶನ್ಸ್. ಹಾಗಾಗಿ ಯಾರು ತಪ್ಪದೆ ಮಿಸ್ ಮಾಡಬೇಕು ಹೋಗ್ಬೇಡ್ರಿ. ಚೆನ್ನಾಗಿ ಸ್ಟಡಿ ಮಾಡ್ರಿ, ಆರಾಮಾಗಿ ಸ್ಟಡಿ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ 26 to 50 ಕ್ವಶನ್ಸ್ ಗಳನ್ನ ಬಿಡಿಸೋಣ. ಅದಾದ ನಂತರ ಫಿಸಿಕ್ಸ್ ಬಿಡಿಸ್ತಾ ಇದಾವೆ, ಕೆಮಿಸ್ಟ್ರಿ, ಬಯಾಲಜಿ, PSR ಎಲ್ಲವೂ ಸಹಿತ ಅವೈಲೇಬಲ್ ಆಗ್ತಾ ಇದಾವೆ. ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು, ಒನ್ ಅಂಡ್ ಆಲ್.